ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಇಂದಿನ ಒಂದು ಕಂಡಿದ್ದು ಕಂಡ ಹಾಗೆ ಚರ್ಚೆ ಚೌಕಟ್ಟೇನು ನೋಡ್ಕೊಂಡು ಬರೋಣ ಬನ್ನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ. ಬಾಂಗ್ಲಾದೇಶ ಭಾರತದ ಚಿಕನ್ ನೆಕ್ ಕಟ್ ಮಾಡ್ತಾರ. ಬಾಂಗ್ಲಾದೇಶದ ಹಿಂದೂಗಳ ಬೆನ್ನು ಹಿಂದೆ ನಿಲ್ಲುವವರು ಯಾರು? ದೇಶದ ಹಿಂದೂ ಸಂಸ್ಥೆಗಳ ಮುಂದಿನ ನಡೆ ಏನು? ರಾಜ್ಯದ ಕಾಂಗ್ರೆಸ್ ಸರ್ಕಾರದ ನಿಲುವೇನು? ಬಾಂಗ್ಲಾದೇಶದ ಮೇಲೆ ಭಾರತದಿಂದ ಏನು ಮಾಡಬೇಕು? ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂ ಮಾರಣ ಹೋಮ ನಿಲ್ಲದೆ ಹೋದರೆ ಏನಾಗುತ್ತೆ? ನಿಜಕ್ಕೂ ಹಿಂದೂ ಒಬ್ಬ ಮೈನಾರಿಟಿನ? ನೋಡಿದಲ್ಲ ವೀಕ್ಷಕರೇ, ಯಾವ ರೀತಿಯಾದಂತಹ ಇವತ್ತಿನ ಒಂದು ಚರ್ಚೆ ಚೌಕಟ್ಟನ್ನ ನಾವು ಹಾಕೊಂಡಿದ್ದೀವಿ. ಈ ಒಂದು ಚರ್ಚೆಯನ್ನ ಮಾಡೋದಕ್ಕೆ ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ ಬಲದೇವ್ ನಿಂಗಣ್ಣ ಸಣ್ಣಕ್ಕಿಯವರು, ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ವಿಧಿ ಪ್ರಕೋಷ್ಠ ಪ್ರಮುಖರು, ಅದೇ ರೀತಿ ರವಿ ಪೂಜಾರಿಯವರು ವಿಭಾಗ ಸಂಘಟನಾ ಕಾರ್ಯದರ್ಶಿ ಶ್ರೀರಾಮ ಸೇನೆ ನಮ್ಮ ಜೊತೆಗೆ ಬಂದಿದ್ದಾರೆ. ಸರ್, ತಮ್ಮಿಬ್ಬರಿಗೂ ನಮ್ಮ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ, ಅದು ಕೂಡ ಒಂದು ಈ ವಿಶೇಷ ಚರ್ಚೆ, ಯಾಕೆ ಮಾತು ನಾನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಮೈನಾರಿಟಿಗಳ ಮೇಲೆ ಒಂದು ದೌರ್ಜನ್ಯ, ಹಲ್ಲೆ, ಕೊಲೆಗಳು, ಈ ಒಂದು ಚರ್ಚೆ ಯಾಕೆ ನಾವು ಮಾಡಬೇಕು, ಎದಕ್ಕಿದು ಇಂಪಾರ್ಟೆಂಟು ಅಂತ ಮುಂದಿನ ನಮ್ಮ ಈ ಒಂದು ಚರ್ಚೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಸೊ ಸರ್, ಪ್ರಥಮವಾಗಿ ತಮ್ಮಿಬ್ಬರಿಗೂ ನಮ್ಮ ಇವತ್ತಿನ ಒಂದು ಪ್ರಮುಖ ಕಂಡಿದ್ದು ಕಂಡ ಹಾಗೆ ಶೋಗೆ ಸ್ವಾಗತ. ಪ್ರಥಮವಾಗಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಅಂತೂ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಇದು ತಮ್ಮಿಬ್ಬರ ನಿಲುವೇನು? ಇವತ್ತಿನ ದಿವಸ ಬಾಂಗ್ಲಾದೇಶದಲ್ಲಿ ಆಗ್ತಾ ಇದೆಯಲ್ಲ ಹಿಂದೂಗಳ ಮೇಲೆ ದೌರ್ಜನ್ಯ, ಇದು ಈಗಿನ ಮೊದಲದ್ದೇನಲ್ಲ, ಮೊದಲಿನಿಂದಲೂ ಆಗ್ತಾ ಇದೆ. ಬಟ್ ಇವಾಗ ಅವರು ಬಹಳ ಉದ್ರೇಕಗೊಂಡಿದ್ದಾರೆ. ಯಾರು? ಬಾಂಗ್ಲಾದೇಶದ ಇಸ್ಲಾಮಿ ಜಿಹಾದಿಗಳು. ಹೌದು. ಅವರ ವಿಚಾರ ಏನಿದೆ ಅಂತಂದ್ರೆ, ಹಿಂದೂ ಒಬ್ಬ ಕಾಫಿರ್ ಅಂತ ಕರೀತಾರೆ ಅವರು. ಕಾಫಿರ್ ಯಾರಿಗೆ ಅಂತಾರೆ ಅಂತಂದ್ರೆ, ಮೂರ್ತಿ ಪೂಜಕರಿಗೆ ಕಾಫಿರ್ ಅಂತ ಕರೀತಾರೆ. ಯಾರು? ಇಸ್ಲಾಮಿ ಜಿಹಾದಿಗಳು. ಜಿಹಾದಿಗಳಂದ್ರೆ ಧರ್ಮ ಯುದ್ಧ ಅಂತ ಅವರು ಒಂದು ಮೈಂಡ್ ಸೆಟ್ ಹಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ ಈ ಕಾಫಿರ್ನ ಕೊಂದ್ರೆ ನಾವು ಜಗತ್ ಹೋಗ್ತೀವಿ ಅಂತೇಳಿ ಅವ್ರಿಗೆ ಕೆಲವೊಂದು ಈ ಧರ್ಮದ್ರೋಹಿ, ಅಂದ್ರೆ ಈ ಇನ್ನೊಂದು ಧರ್ಮದ್ರೋಹಿ ಮೂಲಗಳು ಅವ್ರಿಗೆ ತಲೆ ತುಂಬುತ್ತಾರೆ. ನಿಮ್ಮ ಟಾರ್ಗೆಟ್ ಹಿಂದೂಗಳೇ, ನೀವು ಹಿಂದೂಗಳನ್ನ ಕೊಲ್ಲಲೇಬೇಕು ಅಂತೇಳಿ ಅವ್ರಿಗೆ ಸ್ಟಡಿ, ಅಂದ್ರೆ ಅವ್ರಿಗೆ ತಲೆ ತುಂಬುತ್ತಾರೆ. ಅದೇ ರೀತಿ ಅವರು ಈ ತರ ಒಬ್ಬ ಹಿಂದೂ ಅಮಾಯಕರನ್ನ ಅಂದ್ರೆ ಸರ್, ಇವಾಗ ಬಾಂಗ್ಲಾದೇಶದಲ್ಲಿ ಪಾಪ ದೀಪು ಚಂದ್ರದಾಸ್ ಅಂತ ಹೇಳಿ ಒಬ್ಬ ದಲಿತ, ಅದು ದುಡ್ಕೊಂಡು ತಿನ್ನೋನು, ಅವನನ್ನ ಇಲ್ಲಪ್ಪ ನೀನು ಇವ್ರಿಗೆ ಬೈದೆ, ಪ್ರೊಫೆಟ್ಗೆ ಬೈದೆ, ಮೊಹಮ್ಮದನ್ ಬೈದೆ, ಹಾಗೆ ಹೀಗೆ ಅಂತ ಹೇಳಿ ರೋಡಿಗೆ ಹೇಳೋದು, ಅವನನ್ನ ಹತ್ಯೆ ಮಾಡಿ, ಅದು ಪ್ರೂಫ್ ಕೂಡ ಆಗಿಲ್ಲ. ಹೌದಲ್ಲ ಸರ್? ಸರ್, ಮತ್ತೆ ಅಕಾರ್ಡಿಂಗ್ ಟು ನೀವು ಅಡ್ವೊಕೇಟ್ ಕೂಡ ಇದ್ದೀರಾ ಸರ್. ಸೊ ಬಾಂಗ್ಲಾದೇಶದಲ್ಲಿ ಇದರದೇ ಆದಂತ ಒಂದು ನ್ಯಾಯ ಸಂಹಿತೆ ಇರಲೇಬೇಕು, ನ್ಯಾಯದೊಂದು ಚೌಕಟ್ಟು ಇರಲೇಬೇಕು. ಆ ನ್ಯಾಯಾಲಯಕ್ಕೆ ಇವರನ್ನ ಪ್ರೊಡ್ಯೂಸ್ ಮಾಡದೆ ಅದು ಕೊಲ್ಲೋದು ಎಷ್ಟು ಮಟ್ಟಿಗೆ ನ್ಯಾಯ ಸರ್? ಮೊದಲನೇದಾಗಿ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಇಂಥ ಒಳ್ಳೆಯ ವಿಷಯವನ್ನ ಇವತ್ತು ನೀವು ಒಂದು ಚರ್ಚೆಗೆ ತರ್ತಾ ಇದ್ದೀರಾ, ಅದನ್ನು ನೀವು ಆದ್ಯ ಕರ್ತವ್ಯವಾಗಿ ನೀವು ಮಾಡ್ತಾ ಇದ್ದೀರಾ. ಅದಕ್ಕೆ ತುಂಬ ಮೊದಲೇ ಒಂದು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ತಮ್ಮ ನ್ಯೂಸ್ ಇವ್ರಿಗೆ. ನಾವು ಭಾರತೀಯರು, ಅದರಲ್ಲಿ ನಾವು ಕುಂಭಕರ್ಣ ನಿದ್ದೆಯನ್ನು ಮಾಡ್ತಾ ಇದೀವಿ ಅನ್ನಿಸ್ಬೋದು ನನಗೆ. ಅಥವಾ ನಾವು ಹಿಂದೂಗಳಿಗೆ, ನನ್ನ ಪ್ರಕಾರ ಕುಂಭಕರ್ಣ ನಿದ್ದೆನೇ ಮಾಡ್ತಾ ಇದೀವಿ ನಾವು. ಯಾಕಂದ್ರೆ ಇದು ಸಾಕಷ್ಟು ನಾವು ಸ್ವಲ್ಪ ಇತಿಹಾಸನ ತಿಳ್ಕೊಬೇಕಾಗ್ತದೆ. ದೀಪು ಚಂದ್ರ ದಾಸ್ ಒಬ್ಬ ಬಾಂಗ್ಲಾದಲ್ಲಿರುವ ದಲಿತ ಹಿಂದೂ ಅಂತಂತೀವಿ ನಾವು. ಹಿಂದೂನೇ, ನಮ್ಮಲ್ಲಿ ಏನಾದ್ರು ಭೇದ ಭಾವ ಇಲ್ಲ. ಆದ್ರೂ ಕೂಡ ನಮ್ಮಲ್ಲಿ ಕೆಲವೊಬ್ಬರಿಗೆ ತಿಳಿಬೇಕಾಗತ್ತೆ ದಲಿತ ಹಿಂದೂ ಅಂತಂದು. ಯಾಕಂದ್ರೆ ಇದನ್ನ ತಿಳ್ಕೊಬೇಕಾದ್ರೆ 1947ರಲ್ಲಿ ಪಾರ್ಟಿಷನ್ ಆಯ್ತು, ಭಾರತ ಮತ್ತು ಪಾಕಿಸ್ತಾನ ವಿಭಜನೆ ಆಯ್ತು. ಅವಾಗ ಅಂಬೇಡ್ಕರ್ ಜೊತೆ ಸರಿಸಮಾನವಾಗಿ ಅವಾಗಿನ ದಲಿತ ಒಬ್ಬ ನಾಯಕ ಜೋಗೇಂದ್ರನಾಥ್ ಮಂಡಲ್, ಅವರು ಕೂಡ ಒಬ್ಬರು ವಕೀಲರು. ಅವರು ಅವಾಗ ಅಂಬೇಡ್ಕರ್ ತಾವು ಎಷ್ಟೋ ಹೇಳಿದ್ರು ಕೂಡ ಅಂಬೇಡ್ಕರ್ ನಿಲುವು ತಮಗೆ ಗೊತ್ತೇ, ಪಾರ್ಟಿಷನ್ ಆಗ್ಬೇಕಾದ್ರೆ ಕಟ್ಟ ಕಡೆಯ ವ್ಯಕ್ತಿ, ಕಟ್ಟ ಕಡೆ ಇಸ್ಲಾಂ ವ್ಯಕ್ತಿ ಪಾಕಿಸ್ತಾನ ಹೋಗ್ಬೇಕು, ಅಲ್ಲಿಯ ಕಟ್ಟ ಕಡೆ ಒಬ್ಬ ಹಿಂದೂ ವ್ಯಕ್ತಿ ಇಲ್ಲಿ ಬಂದ್ರೆ ಮಾತ್ರ
ಅದು ಯೋಗ್ಯ ವಿಭಾಗ ಆಗ್ತದೆ, ಇಲ್ಲದೆ ಇದ್ರೆ ಆಗಬಾರ್ದು ಅಂತೇಳಿ ಒಂದು ಒಂದು ಮುಂದಿನ ಒಂದು ದೊಡ್ಡ ಯೋಚನೆ ಇಟ್ಕೊಂಡು ಅಂಬೇಡ್ಕರ್ ಅವರು ಹೇಳಿದ್ರು. ಆದ್ರೆ ಅದು ಬುಕ್ಕನ್ನು ಬೇಗನೆ ಬರದಂತೆ ತಡೆದಿದ್ದು ಆಗಿನ ಇಚ್ಛಾಶಕ್ತಿ ನೋಡ್ಬೋದು ನಾವು. ಆಗಿನ ಕಾಂಗ್ರೆಸ್ ಏನ್ ಮಾಡಿದ್ದು ಅದ್ ನೋಡ್ಬೋದು. ಅದೇ ಸಮಕಾಲೀನ ಅಂಬೇಡ್ಕರ್ ಸಮಕಾಲೀನ ಜೋಗೇಂದ್ರನಾಥ್ ಮಂಡಲ್ ಪಾಕಿಸ್ತಾನಕ್ಕೆ ಹೋದಾಗ ಮೊದಲ ಇಸ್ಲಾಮೇತರ ಮೊದಲ ಒಬ್ಬ ಕಾನೂನು ಸಚಿವ ಕೂಡ ಆಗಿ ನೇಮಕ ಆಗ್ತಾರ. ಅವರು ಈಗ ನಾವು ಬಾಂಗ್ಲಾದಲ್ಲಿ ಏನು ಬರ್ತದ ಸಿಲಿಗುರಿ ಅದೇನು ಕರಿತಾ ಇದಿಲ್ಲ, ಆ ಭಾಗದಲ್ಲಿ ಹೆಚ್ಚಿನ ಹಿಂದೂಗಳಿದ್ರು. ಅದರಲ್ಲಿ ಹಿಂದೂಗಳಿಗೆ ಹೆಚ್ಚಿನ ದಲಿತರಿದ್ರು. ಆ ದಲಿತರಿಗೆ ಇದೇ ಜೋಗೇಂದ್ರನಾಥ್ ಮಂಡಲ್ ನಾವು ಭಾರತದ ಜೊತೆ ಸೇರೋದು ಬೇಡ, ಜಿನ್ನಾನ ಜೊತೆ ಇದ್ದು ನಾವು ಪಾಕಿಸ್ತಾನಕ್ಕೆ ಸೇರ್ಪಡೆನೆ ಆಗುವಂತ ನಮ್ಮ ನಿಲುವನ್ನು ಹೇಳೋಣ ಅಂತ ಹೇಳಿ ಆಗಿನ ಸಮಯದಲ್ಲಿ ಇವರು ಈಗಿನ ಅಂದ್ರೆ ಪೂರ್ವ ಪಾಕಿಸ್ತಾನ ಈಗಿನ ಬಾಂಗ್ಲಾದೇಶ್ ಈ ಬಾಂಗ್ಲಾದೇಶಕ್ಕೆ ಸೇರ್ತಾರೆ. ಅದೇ ಜೋಗೇಂದ್ರನಾಥ್ ಮಂಡಲ್ ಕೇವಲ 3 ವರ್ಷದಲ್ಲಿ 1950ರಲ್ಲಿ ತನ್ನ ಸ್ಥಾನವನ್ನು ಬಿಟ್ಟು ಮತ್ತೆ ತನ್ನ ಮೂಲ ಸ್ಥಾನ ಕಲ್ಕತ್ತಾಕ್ಕೆ ಓಡಿ ಬರ್ತಾರ. ಯಾಕಂದ್ರ ಅದೇ ಪಾಕಿಸ್ತಾನ ಸ್ವತಂತ್ರ ಆದ 3 ವರ್ಷದಲ್ಲಿ ಅಲ್ಲಿ ಆಗುವ ಹಿಂದೂಗಳ ಮೇಲೆ ಮತ್ತು ದಲಿತರ ಮೇಲೆ ಅತ್ಯಾಚಾರ, ಹೆಚ್ಚಾಗಿ ದಲಿತ ಹಿಂದೂಗಳ ಮೇಲೆ ಆಗುವ ಅತ್ಯಾಚಾರಕ್ಕೆ ಬೇಸತ್ತು ನನ್ನಿಂದನೇ ಈ ತಪ್ಪು ಆಯ್ತಲ್ಲ ಅಂತ ಹೇಳಿ ಆ ತಪ್ಪನ್ನು ಸುಧಾರಿಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಅದು ತನ್ನ ಕಡೆಯಿಂದ ಏನೂ ಆಗುವುದಿಲ್ಲ, ಇವರ ಒಂದು ನಿಲುವು ಅವ್ರ ನಿಲುವು ಸ್ಪಷ್ಟ ಆಗ್ಯದ, ನನ್ನ ನಿಲುವು ತಪ್ಪಾಗಿತ್ತು ಅಂತೇಳಿ 1950 ಭಾರತಕ್ಕೆ ಬಂದ ಯಾರಿಗೂ ಗುರುತಿಲ್ದಾಗ ಕಲ್ಕತ್ತಾದಲ್ಲಿ ಉಳಿತಾರೆ. ಈ ಇತಿಹಾಸ ನಾವು ಇವತ್ತಿಗೆ ಯಾಕೆ ತಿಳ್ಕೊಬೇಕಂತ ನಾ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ನೀವು ಧರ್ಮದ ಮೇಲೆ ವಿಭಜನೆ ಆಯ್ತು ಪಾಕಿಸ್ತಾನ. 71ರಲ್ಲಿ ನಮ್ಮ ಭಾರತೀಯ ಸೈನ್ಯ ಸುಮಾರು 3900ಕ್ಕಿಂತ ಹೆಚ್ಚಿನ ಸರಿಸುಮಾರು 400 ನಮ್ಮ ಯೋಧರು ಹುತಾತ್ಮರಾದರು. 10,000ಕ್ಕಿಂತ ಹೆಚ್ಚಿನ ಯೋಧರು ನಮ್ಮವರು ಗಾಯಗಳಾಗ್ತಾರ. ಅದೇ ಸಮಯದಲ್ಲಿ 93,000 ಪಾಕಿಸ್ತಾನಿ ಯೋಧರನ್ನ ನಮ್ಮ ಹಿಡಿದಂತ ನಮ್ಮ ಭಾರತ ಸೈನ್ಯ ಅವರನ್ನ ಯಾವುದೇ ಒಂದು ಶರ್ತ್ ಬದ್ದಿಲ್ಲದೆ ಬಿಟ್ಟು ಕಳಿಸ್ತದೆ. ಅದೇ ಸಮಯದಲ್ಲಿ 54 ಜನ ನಮ್ಮ ಭಾರತೀಯ ಸೈನಿಕರು ಪಾಕಿಸ್ತಾನದಲ್ಲಿ ಏನ ಅವರು ಬಂಧನದಲ್ಲಿ ಇರ್ತಾರಲ್ಲ ಅವ್ರನ್ನ ಬಿಡಿಸಿಕೊಡೋ ಪ್ರಯತ್ನ ಕೂಡ ಆಗಿ ನಮ್ಮ ಸರ್ಕಾರ ಮಾಡುದಿಲ್ಲ. ಇದನ್ನು ಎಲ್ಲರೂ ಇದೆಲ್ಲ ಹೊರಗೆ ನಾವು ಚಿಂತನೆ ಮಾಡ್ಬೇಕಾದ ವಿಚಾರ. 93,000 ಸೈನಿಕರನ್ನ ಬಿಡುತ್ತಾಗ 54 ಸೈನಿಕರು ನಾವ್ ಯಾಕೆ ಮಾಡ್ಕೊಳ್ಳಿಲ್ಲ? ಅದೇ ಅವಾಗ ಸ್ವತಂತ್ರ ಮಾಡ್ಬೇಕಾದಾಗ ಅವ್ರು ಸ್ವತಂತ್ರ ಕೊಡದೆ ನಮ್ಮ ಕಬ್ಜೆಯಲ್ಲೂ ಇಟ್ಕೋಬಹುದಾಗಿತ್ತು. ನಮ್ಮ ಸಂವಿಧಾನದಲ್ಲಿ ಭಾಗ 1ರಲ್ಲೇ ಹೇಳ್ತೇವೆ, 1ರಿಂದ 4ನೇ ವಿಧಿ ಸಂವಿಧಾನದಲ್ಲಿ ಬರ್ತದ. ಅದನ್ನ ನಮ್ಮ ಅದಕ್ಕೆ ಸೇರಿಸಿರೋದು ಮತ್ತೆ ಭಾರತ ಅಂಗವಾಗಿ ಉಳಿದಿತ್ತು. ಭಾರತ ದೇಶದಲ್ಲಿ ಇರ್ತಿತ್ತು, ಇವತ್ತಿನ ಎಲ್ಲ ತೊಂದರೆಗಳನ್ನು ನಿಂತಿದ್ದು. ಅದು ಆಗಿನ ಸರ್ಕಾರ ಯಾಕೆ ಮಾಡ್ಲಿಲ್ಲ? ಅದು ಸರ್ ಇತಿಹಾಸ ಆಗೋಗೈತೆ. ಅದನ್ನ ನಾವು ಮರಳಿ ಕೇಳ್ತಾ ಹೋಗ್ಬಿಟ್ರೆ ಅವಾಗ ಹೋಗ್ಬಿಟ್ಟು ನಾವು ಚೇಂಜ್ ಮಾಡಕ್ ಆಗಲ್ಲ. ಇವಾಗ ನಾವ್ ಏನ್ ಚೇಂಜ್ ಈಗಿನ ಜ್ವಲಂತ ತಾವು ಎಲ್ಲ ಕೇಳಿದಂಗ ದೀಪು ಚಂದ್ರ ದಾಸ್ ಅವನು ಯಾವುದೇ ರೀತಿ ಅವಹೇಳನ ಮಾಡಿಲ್ಲ. ಕೇವಲ ಒಂದು ಗಾರ್ಮೆಂಟ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ, ಅವನಿಗೆ ಪ್ರಮೋಷನ್ ಆಗೋದಿತ್ತು, ಇವನೇ ಪ್ರಮೋಷನ್ ಆಗ್ತದೆ ಗುರುತಿತ್ತು. ಅವನ ಸಹಚರ ಇವನ ಜೊತೆ ಇದ್ದಂತ ಇಸ್ಲಾಂ ವ್ಯಕ್ತಿ ಇವನ ಮೇಲೆ ಸುಳ್ಳೆ ಏನ್ ಮಾಡಿದ, ಪ್ರವಾದಿ ಮೊಹಮ್ಮದ್ಗೆ ಬೇದಾನಂತ ಅವ್ರ ಜನ ಬೇದಾನಂತ ಸುಳ್ಳೆ ಕಂಪ್ಲೇಂಟ್ ಮಾಡಿದ್ರು. ಪೊಲೀಸರು ರಕ್ಷಣದಲ್ಲೇ ನೋಡ್ಬೋದು, ಮಾತಾಡಿದ ವಿಡಿಯೋಗಳನ್ನು ಕೂಡ ವೈರಲ್ ಆಗ್ತಾ ಇದಾವೆ. ಅವ್ನು ತನ್ನ ಸಹಚರಿಗೆ ನಾ ಮಾತಾಡಿಲ್ಲ ಅಂತ ಹೇಳ್ತಾನ. ಅಂತವನನ್ನು ಎಲ್ಲ ಅವ್ರ ಪ್ರತ್ಯಕ್ಷ ಅವ್ರ ಮನೆಯವರ ಮುಂದೆ ಅವ್ನು ಎಳ್ಕೊಂಡು ಹೋಗಿ ಅವನು ಬಡದು ಹತ್ಯೆ ಮಾಡೋದು. ಅದ ದೀಪು ಚಂದ್ರ ದಾಸ್ ಅಷ್ಟೇ ಅಲ್ಲ, ಅದರ ನಂತರ ಮೊನ್ನೆನೆ ಇಷ್ಟೆಲ್ಲ ಇರುವಾಗ ಮತ್ತೊಬ್ಬರ ಯುವಕರನ್ನು ಕೂಡ ಹತ್ಯೆ ಮಾಡಿದ್ದಾರೆ. ಅದನ್ನು ಕೂಡ ಅವನ ಮೇಲೆ ಇಲ್ಲ ಸಲ್ಲದ ಆರೋಪ ಹೇಳಿ ಮಾಡಿದ್ದಾರೆ. ಯಾಕಂದ್ರೆ ವಿಶ್ವಕ್ಕೆ ಏನು ತಿಳಿಸ್ತಾ ಇದ್ರು ಮೊಹಮ್ಮದ್ ಮೇಲೆ ಅವಹೇಳನಕಾರಿ ಮಾಡಿದಾರಂತ ಸುಳ್ಳು ಒಂದು ಅಪಾದನೆ ಹೇಳಿ ಹಿಂದೂಗಳ ಹತ್ಯೆ ಮಾಡ್ತಾ ಇದಾರೆ. ಇದು ಒಂದೇ ಅಲ್ಲ, ಜುಲೈ 2025ರಿಂದ ಅಲ್ಲಿ ಹೋರಾಟ ನೋಡ್ತಾ ಇದೀವಿ ನಾವು. ಶೇಖ್ ಹಸೀನಾ ಬಾಂಗ್ಲಾದ ಪ್ರಧಾನಿ ಆದಂತ ಶೇಖ್ ಹಸೀನಾ ಆಕಿ ಭಾರತದ ಪರವಾದ ನಿಲುವನ್ನು ಹೊಂದಿದಂತ ಸರ್ಕಾರ ಇತ್ತು ಆಕಿ ಶೇಖ್ ಹಸೀನಾ ಅಂದ್ರೆ. ಅದು ಆ ಒಂದು ನಿಟ್ಟಿನಲ್ಲೇನೆ ಸರ್ ಭಾರತದವರು ಸಾಕಷ್ಟು ಫಂಡ್ ಗಳನ್ನು ಕೂಡ ರಿಲೀಸ್ ಮಾಡಿದ್ರು. ಸಾಕಷ್ಟು ಅತ್ಯುತ್ತಮ ಒಂದು ನೆರೆ ರಾಷ್ಟ್ರ ಅಂತ ಅತ್ಯುತ್ತಮ ಸಂಬಂಧ ಹೊಂದಿದ್ರು. ಅಲ್ಲಿ ಪ್ರಧಾನಿ ಅತ್ಯುತ್ತಮ ಸಂಬಂಧ ಹೊಂದಿದ್ದಾರೆ ಅಂತೇಳಿ ಆ ಅವಾಮಿ ಲೀಗದ ಮುಖ್ಯಸ್ಥರಾದ ಶೇಖ್ ಹಸೀನಾನ ಕೆಳಗಿಳಿಸ್ಲಿಕ್ಕೆ ಜುಲೈದಲ್ಲಿ ಇದೇ ಒಬ್ಬ ಯೂತ್ ಲೀಡರ್ ಅಂತ ನಾವ್ ಏನ್ ನೋಡ್ತೀವಿ, ಮೊನ್ನೆ ತಾನೇ ಹತ್ಯೆ ಆದಂತ ಶರೀಫ್ ಉಸ್ಮಾನ ಹೌದಿ ಡಿಸೆಂಬರ್ 12ರಂದು ಹತ್ಯೆ ಆಗ್ತದ. ಇಬ್ಬರು ಬಂದೂಕುದಾರಿಗಳು ಅವ್ರ ಚುನಾವಣೆ ಪ್ರಚಾರದಲ್ಲಿ ಹೋಗಿದ್ದಾಗ ಅವ್ರ ಗುಂಡು ಹಾಕಿದ್ರು, ಎಲ್ಲ CCTV ಫೋಟೇಜ್ ಅಲ್ಲಿ ಗುಂಡು ಹಾಕಿದ್ರು ಅಂತ ಹೇಳ್ತಾರೆ. ಅಲ್ಲಿ ಹೋಗೋದು ಕೆಲವೊಂದು ಅವರ ದೇಶದ ಕಾಂಟ್ರಾಸ್ ಕೇಳ್ಬೋದು. ಅಲ್ಲಿ ಸೈನ್ಯ ಆಗಲಿ ಅಲ್ಲಿ ಪೊಲೀಸರು ಹೇಳ್ತಾರ ಅವ್ರು ಇಲ್ಲೇ ಎಲ್ಲೋ ಅಡಗಿ ಕುಂತಾರಂತ. ಆದ್ರೆ ಈಗಿನ
ಮಧ್ಯಕಾಲೀನ ಮೊಹಮ್ಮದ್ ಯೂನಿಸ್ ಅನ್ನೋರು ಏನ್ ಹೇಳ್ತಾರ, ವಿಶ್ವಕ್ಕೆ ಒಂದು ಮರೆ ಮಾಸ್ಲಿಕ್ಕೆ ಅವ್ರು ಗುಂಡು ಹೊಡೆದು ಎಲ್ಲಿ ಬಂದಾರ, ಭಾರತಕ್ಕೆ ಬಂದಾರ ಅಂತ ಹೇಳ್ತಾರೆ. ಸರ್, ಇದು ಅವ್ರದೇ ಆದಂತದೊಂದು ಲೂಪ್ ಹೋಲ್ ಅಂತ ಅನ್ಸಲ್ವಾ ಇಬ್ಬರಿಗೂ ಕೂಡ? ರವಿ ಸರ್, ನೀವ್ ಹೇಳಿ, ಇದು ಅವ್ರದೇ ಆದಂತ ಲೂಪ್ ಹೋಲ್ ಅಂತ ಅನಿಸ್ತಾ ಅಲ್ವಾ? ಅವರು ಏನಂತಾರೆ, ನಾವು ಅವ್ರ ದೇಶದಲ್ಲಿ ಗುಂಡ ಹಾಕಿ ಭಾರತಕ್ಕೆ ಓಡ್ ಬರ್ತಾರಪ್ಪ ಅಂತಂದ್ರೆ ಎಷ್ಟು ದೊಡ್ಡ ಲೂಪ್ ಹೋಲ್ ಇದು. ಅವರದ್ದು ಒಂದು ಭ್ರಮೆ ಏನಂದ್ರೆ ಭಾರತದ ಮೇಲೆ ಗುಬಿ ಕೂರಿಸೋದು. ಅಂದ್ರೆ ಭಾರತ ಟಾರ್ಗೆಟ್ ಯಾಕೆ ಮಾಡ್ತಾ ಇದಾರೆ ಅಂದ್ರೆ, ಮಾಜಿ ಪ್ರಧಾನಿ ಶೇಖ್ ಹಸೀನಾ ಅವರಿಗೆ ನಾವು ಇಲ್ಲಿ ಆಶ್ರಯ ಕೊಟ್ಟಿದ್ದೀವಿ, ಅದು ಆಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಏನು ಹತ್ಯೆ ಆಗಿದೆಯಲ್ಲ ಆ ಯೂತ್ ಲೀಡರ್ದು, ಆ ವ್ಯಕ್ತಿನೇ ಈ ಶೇಖ್ ಹಸೀನಾ ಅವರನ್ನ ಈಗ ಇಳಿಸೋಕೆ ಮೇನ್ ಪ್ರಮುಖ ಕಾರಣಕರ್ತ ವ್ಯಕ್ತಿ. ಹೌದು, ಆ ವ್ಯಕ್ತಿಯನ್ನ ಕೊಂದಿರ್ತಕ್ಕಂಥವ್ರು ಅದೇ ದೇಶದ ಅದೇ ಧರ್ಮದವರು, ಮತ್ತೆ ಬೇರೆ ಯಾವ ಧರ್ಮದವರು ಅಲ್ಲ. ಅವ್ರದ್ದೇನು ಭಾರತ ದೇಶ ಮೇಲೆ ಒಂದು ಗೂಬೆ ಕೂರಿಸೋದು. ಅಂದ್ರೆ ಭಾರತ ದೇಶ ಕಂಡ್ರೆ ಮುಸಲ್ಮಾನರಿಗೆ, ಅವ್ರನ್ನ ಮುಸಲ್ಮಾನರ ಕಂಡ್ರೆ ಭಾರತ ದೇಶಕ್ಕೆ ಆಗೋಣ ಒಂದು ಗೂಬೆ ಕೂರಿಸೋದೇ ಅವ್ರ ಕೆಲಸ. ಆ ನಿಟ್ಟಿನಲ್ಲಿ ಅವರು ಭಾರತ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಸರ್, ಅದನ್ನೇ ನಾನು ಇಬ್ರು ಕೇಳ್ತೀನಿ ಇನ್ನೊಮ್ಮೆ. ಅಷ್ಟೇ ಮುಸಲ್ಮಾನ ಕಂಡ್ರೆ ಆಗ್ತಿರ್ಲಂತ ದೇಶ ಭಾರತ ಆಗಿತ್ತಪ್ಪ ಅಂತಂದ್ರೆ ಮಾಬ್ ಲಿಂಚಿಂಗ್ಗಳು ಕೂಡ ಮುಸಲ್ಮಾನ ಮೇಲೆ ಆಗ್ಬೇಕಾಗಿತ್ತಲ್ವ, ಮೈನಾರಿಟಿ ಇಲ್ಲಿ. ಹೌದು, ಬಟ್ ಇಲ್ಲಿವರೆಗೂ ಆದ್ರೂ ಕೂಡ ಯಾವುದೇ ಆದಂತಹ ಒಂದು ಮಾಬ್ ಲಿಂಚಿಂಗ್ ಆಗ್ಲಿ, ಈ ಪಾರ್ಟಿ ಏನಂತೀರ ನೀವು, ಹತ್ಯೆ ಆಗ್ಲಿ ಕಂಡು ಬಂದಿಲ್ಲ ಹಿಂದೂಗಳಿಂದ. ನಮ್ಮ ದೇಶ ಸನಾತನ ಹಿಂದೂ ರಾಷ್ಟ್ರ ಅಂತ ಕರಿತೀವಿ ನಾವು. ಏನೋ ಹಿಂದೂ ಧರ್ಮ ಪ್ರತಿಪಾದಕರು ಇದೀವಲ್ಲ, ನಮ್ಮ ದೇಶ ಈ ಇಡೀ ಜಗತ್ತಿಗೆ ಒಂದು ಸಂದೇಶ ಕಲಿಸಿಕೊಟ್ಟಿದೆ. ಏನೋ ಸರ್ವೇ ಜನ ಸುಖನೇ ಭವಂತು ಅಂತ ಹೇಳಿ ಒಂದು ಸಂದೇಶ ಕಲಿಸಿದಂತ ದೇಶ ನಮ್ದು. ಹೌದು, ಯಾರನ್ನೂ ಕೀಳಾಗಿ ನೋಡ್ಬೇಡ, ಯಾರಿಗೂ ತೊಂದರೆ ಕೊಡ್ಬೇಡ, ಯಾರು ಬಂದ್ರು ಆಶ್ರಯ ಕೊಡು, ಯಾರು ಬಂದ್ರು ಅನ್ನ ಕೊಡು, ಯಾರು ಬಂದ್ರು ನೀರು ಕೊಡು ಅಂತ ಯಾವ್ದಾದ್ರು ದೇಶ ಯಾವ ಧರ್ಮ ಇದ್ರೆ ಅದು ಸನಾತನ ಹಿಂದೂ ಧರ್ಮ ಮಾತ್ರ. ಮತ್ತೆ ಯಾವ ಧರ್ಮನು ಆ ಕೆಲಸವನ್ನು ಮಾಡಲ್ಲ. ಮತ್ತೆ ಯಾಕೆ ಇವ್ರಿಗೆ ಹಿಂದೂಗಳ ಮೇಲೆ ಇಷ್ಟೊಂದು ಕೋಪ ನಮಗೂ ಗೊತ್ತಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ನಾವು ಸಂಘಟಿತರಾಗೋದು, ಆ ಕಾರಣಕ್ಕಾಗಿ ನಾವು ಅವ್ರ ದೇಶ ಮಾಡೋದು. ಈ ಕೆಲವೊಂದು ಜನ ಬುದ್ಧಿಜೀವಿ ಅಂತ ಇರ್ತಾರಲ್ಲ, ಅವ್ರು ಏನ್ ಹೇಳ್ತಾರೆ ಗೊತ್ತಾ, ಇಲ್ಲ ಇವರು ಕೋಮುವಾದಿಗಳು. ಯಾರು ಕೋಮುವಾದಿಗಳು? ಕೇಸರಿ ಟವಲ್ ಹಾಕೊಳ್ಳೋರು ಕೋಮುವಾದಿಗಳು. ಅದೇ ಅಲ್ರಿ, ನಮ್ಮ ದೇಶ ನಮ್ಮ ಧರ್ಮ ರಕ್ಷಣೆ ಮಾಡೋ ಕೋಮುವಾದಿಗಳು ನಾವು. ಮತ್ತೆ ಈಗ ಅವ್ರೇನ್ ಮಾಡ್ತಾ ಇದ್ದಾರೆ, ಒಬ್ಬ ಅಮಾಯಕ ಬಡ ಹಿಂದೂ ಕಾರ್ಮಿಕನನ್ನ ಯಾವುದೋ ಕ್ಷುಲ್ಲಕ ಕಾರಣಕ್ಕೆ ಯಾರೋ ಒಂದು ಇಬ್ಬರು ಮಾತು ಕೇಳಿ ಈ ರೀತಿ ಹತ್ಯೆ ಮಾಡೋದಾ? ಅಂದ್ರೆ ಅಲ್ಲಿ ಹತ್ಯೆ ಮಾಡಿದವರು ಕೂಡ ಬೇರೆ ಯಾರು ಅಲ್ಲ. ಹತ್ಯೆ ಮಾಡ್ಲಿಕ್ಕೆ ಬಳಸಿದಾದಂತ ಬೈಕ್ ಮೊಹಮ್ಮದ್ ಅಬ್ದುಲ್ ಅಂದು, ಹತ್ಯೆ ಮಾಡಿದವರು ಅವರೇ. ಅವ್ರ ಕೊಟ್ಟ ಪೊಲೀಸರ ಮಾಹಿತಿ ಪ್ರಕಾರ ಫೈಜಲ್ ಕರೀಂ ಮಸೂದ್ ಅನ್ನುವಂತ ವ್ಯಕ್ತಿ ಮುಖ್ಯಗೊಂಡಿದ್ದವನು. ಅವನ ಜೊತೆ ಇದ್ದವನು ಅಲಂಗೀರ್ ಹುಸೇನ್ ಅನ್ನೋನು. ಇವ್ರು ಸೇರಿ ಅದಕ್ಕೆ ಒಂದು 20 ಜನ ಪಿತೂರಿ ನಡೆಸಿದಾರೆ ಅಂತ ಹೇಳ್ತಾರೆ. ಅವ್ರ ತಮ್ಮ ಕುಲ ಬಾಂಧವರ ಸೇರಿ ಮಾಡಿದಂತ ಒಂದು ಪಿತೂರಿಗೆ ಅಲ್ಲಿ ಹಿಂದೂಗಳು ಇದು ಕೇವಲ, ಯಾಕಂದ್ರೆ ನಾ ಹೇಳ್ತಾ ಇದ್ದೆ, ಜುಲೈ 2025ರಿಂದ ಇಲ್ಲಿಯವರೆಗೆ ಇದು ಅತಂತ್ರ ಸರ್ಕಾರ ಶೇಖ್ ಹಸೀನಾನ ಇಳಿಸುದಾಗಿತ್ತಂದ್ರೆ, ಶೇಖ್ ಹಸೀನಾನ ಇಳಿಸಿದ ನಂತರ ನೀವು ಸರ್ಕಾರಿ ಕಚೇರಿಗಳಿಗೆ ಇದನ್ನ ಮಾಡ್ರೆ ಆದಲ್ಲ. ಆದ್ರೆ ತದನಂತರ ಆಗಿದ್ದೇನಂದ್ರ, ಕೇವಲ ಶೇಖ್ ಹಸೀನಾ ಅಷ್ಟೇ ಅಲ್ಲ, ಅಲ್ಲಿಯ ಒಂದು ಇದಾದ ನಂತರ ನಾವು ಸ್ವಲ್ಪ ವಿವರವಾಗಿ ನೋಡ್ಬೇಕಂದ್ರೆ 2025ರಲ್ಲಿ ಏನ್ ಜುಲೈದಲ್ಲಿ ಶೇಖ್ ಹಸೀನಾನ ಏನ್ ಇಳಿಸ್ತಾರಲ್ಲ, ಅಲ್ಲಿಂದ ಅವ್ರು ಏನ್ ಮಾಡ್ತಾರಂದ್ರೆ, ಬಾಂಗ್ಲಾದೇಶದ ಸುಪ್ರೀಂ ಕೋರ್ಟ್ ಕಟಕಡೆಯನ್ನು ಅದೇ ಸುಪ್ರೀಂ ಕೋರ್ಟ್ ಜಮಾಯತೆ ಇಸ್ಲಾಮ ಪಾರ್ಟಿಯನ್ನು ಏನು ಬ್ಯಾನ್ ಮಾಡಿತ್ತು ಶೇಖ್ ಹಸೀನಾ ಸಮಯದಲ್ಲಿ, ಆ ಜಮಾಯತೆ ಇಸ್ಲಾಮಿ ಪಾರ್ಟಿಯನ್ನ ಬ್ಯಾನನ್ನ ಬ್ಯಾನನ್ನ ತೆಗಿತಾರ. ಮತ್ತೆ ಅದು ಮುಂಚೂಣಿಯಲ್ಲಿ ಬರ್ತದ. ಅವ್ರ ಘೋಷಣೆಗಳನ್ನ ನಾವು ನೋಡಬಹುದು. ಅವ್ರ ಘೋಷಣೆಗಳು ಅವ್ರು ಕೇವಲ ಸರ್ಕಾರದ ವಿರುದ್ಧ ಅಲ್ಲ, ಅಲ್ಲಿ ಸರ್ಕಾರ ಅತಂತ್ರ ಆಗಿದ್ರೆ ಸರ್ಕಾರ ವಿರುದ್ಧ ಘೋಷಣೆಗೆ ಹೋಗ್ಬೇಕಾಗಿತ್ತು. ಅದರಲ್ಲಿ ಅವರ ಘೋಷಣೆಗಳು ಎಲ್ಲ ಭಾರತ ವಿರುದ್ಧ ಘೋಷಣೆಗಳಾಗಿದ್ದಾವ. ಮತ್ತೆ ಯಾರು ಅಲ್ಲಿಯ ಕೆಲವೊಂದು ಪತ್ರಕರ್ತರು, ಅಲ್ಲಿ ಕೆಲವೊಂದು 2 ಮೀಡಿಯಾ ಹೌಸ್ಗಳು ಕೂಡ ಅದೇ ಮೀಡಿಯಾ ಯಾವುದು, ಪ್ರಥಮ್ ಅಲೋ ಮತ್ತು ಡೆಲ್ ಸ್ಟಾರ್ ಮೀಡಿಯಾ, ಬಾಂಗ್ಲಾದಲ್ಲಿ ಇರುವ ಪ್ರಥಮ್ ಅಲೋ ಮತ್ತು ಡೆಲ್ ಸ್ಟಾರ್ ಅಲ್ಲಿ ಸುಟ್ಟು ಹಾಕಿದ್ದಾರೆ. ಯಾಕಂದ್ರೆ ಅವರು ತಮ್ಮ ಬಾಂಗ್ಲಾದ ರಾಷ್ಟ್ರೀಯತೆಯ ಪರವಾಗಿ ಅಲ್ಲಿ ಏನು ಸತ್ಯನ ಹೊರಗೆ ಹಾಕ್ತಾ ಇದ್ದಾರಲ್ಲ, ಅವರು ಸತ್ಯವನ್ನು ಹೊರಗೆ ಹಾಕಿದಕ್ಕೆ ಅವರು ನೀವು ಭಾರತದ ಪರವಾಗಿದ್ದೀರಿ ಅಂತ ಹೇಳಿ ಅಂತವ್ರನ್ನ ಏನ್ ಮಾಡಿದ್ರಲ್ಲಿ ಪತ್ರಕರ್ತೆಲ್ಲ ಕೂಡಿ ಹಾಕಿ ಆ ಕಚೇರಿಗಳನ್ನ ಸುಟ್ಟು ಹಾಕಿದ್ದಾರೆ. ಶೇಖ್ ಹಸೀನಾ ಜೊತೆ ಅಂದ್ರೆ ಆಕೆ ಪರವಾಗಿ ಕೆಲಸ ಮಾಡ್ತಿರೋ ಇದರಿಂದ ಸತ್ಯ ಬರೆಯುವಂತ ಪತ್ರಕರ್ತರು ಕೂಡ ಸುಟ್ಟು ಹಾಕಿದ್ದಾರೆ. ಆದ್ರೆ ಇದು ಈಗಿನ ಆ ಬಾಂಗ್ಲಾದ ಈಗಿನ ಟ್ರೆಂಡಿಂಗ್ ಒಳಗೆ ಜಂಜಿ ಅಂತ ಏನ್ ಮಾತಾಡ್ತಾರಲ್ಲ, ಈಗಿನ ಜನರೇಷನ್ದವ್ರಿಗೆ ಒಂದು ಉಪಕಾರ ಸ್ಮರಿಸುವುದು ಗುರುತಿಲ್ಲ. ಯಾಕಂದ್ರೆ ಅವ್ರ ಬಾಂಗ್ಲಾ ಇತಿಹಾಸ ತೆಗೆದು ನೋಡಿದ್ರೆ ಅಲ್ಲಿ ಆಗುವ ಅನ್ಯಾಯದ ವಿರುದ್ಧ ಅವರನ್ನು ಸ್ವತಂತ್ರ ಮುಕ್ತ ಮಾಡಿದಂತ ಭಾರತ ದೇಶದನ್ನ ಅವರು
ಒಂದು ಉಪಕಾರ ಒಂದು ಉತ್ತರ ಸ್ಮರಿಸಿದ್ರೆ ಕರ್ನಾಟಕ ಭಾಷೆಯಲ್ಲಿ ಉಂಡು ಮನಿಗೆ ಜಂತಿ ಅನಿಸೋದು. ಅದಕ್ಕಿಂತ ಅದು ಇನ್ನ ಉಂಡು ಮನೆಗೆ ಜಲ್ದಿ ಅನ್ಸೋದಂದ್ರೆ ಅದಕ್ಕಿಂತ ಕೆಟ್ಟ ಪದ ಬಳಸ್ಬೇಕಾಗ್ತದೆ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಅದು ಒಂದು ನಮ್ಮ ಉತ್ತರ ಕರ್ನಾಟಕ ಹಿರಿಯರು ಆಗ್ಲೇ ಹೇಳಿ ಹೋಗಿದ್ದಾರೆ. ನಾ ಅದನ್ನ ಹೇಳಿದ್ರೆ ಮತ್ತೀಗ ಅದೆಲ್ಲ ಸಮಸ್ಯೆ ಆಗ್ತದ. ಒಂದು ಮಠ ಬೇಡ. ಅಲ್ಲ ಸರ್, ನಾನೊಂದು ಮಾತು ಹೇಳ್ತೀನಿ. ಬಾಂಗ್ಲಾದೇಶದವರು ಭಾರತದ ಚಿಕನ್ ನೆಕ್ಕನ್ನ ಕಟ್ ಮಾಡ್ಕೊಂಡು ಹೋಗ್ತೀವಿ. ನಾವು ಹೆಂಗೆ ಏನಂತೀರ ನೀವು, ಅಖಂಡ ಭಾರತದ ಸ್ವಪ್ನವನ್ನ ನಾವು ಕಾಣ್ತಾ ಇದೀವಿ. ಅದೇ ರೀತಿ ಅಖಂಡ ಬಾಂಗ್ಲಾದೇಶನ ನಾವು ನೋಡ್ತೀವಿ. ಬಾಂಗ್ಲಾ ಮಾತಾಡೋರೆಲ್ಲ ಒಂದೇ ಸೂರ್ ಕೆಳಗೆ ಬರ್ಬೇಕು, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಸರ್, ಇದು ನಿಜಕ್ಕೂ ಆಗಬಹುದಾ? ತಿರುಕನ ಕನಸು ಅವರದ್ದು, ತಿರುಕನ ಕನಸು. ಬಾಂಗ್ಲಾ ಎಷ್ಟಿದೆ ರೀ? ಇವತ್ತಿನ ಪ್ರಧಾನಮಂತ್ರಿ ಅವರು ಮನಸ್ಸು ಮಾಡಿದ್ರೆ ಒಂದು ದಿವಸದಲ್ಲಿ ಬಾಂಗ್ಲಾ ಅಂತ್ಯ ಮಾಡಬಹುದು. ಅವ್ರು ಏನೇ ವಿಚಾರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀವಾಗ ಹೇಳಿದ್ರಿ ಬಾಂಗ್ಲಾದೇಶಕ್ಕೆ ಈ ಗನ್ನೆ ತಗೊಂಡೋಗಿ ಹೊಡೆತ ಕೊಡ್ಬೇಕಂತ ಏನಿಲ್ಲ, ಇನ್ನು ಕೆಲವೊಂದು ಹಾದಿಗಳಿವೆ ಹೇಳ್ತೀನಿ ನಾನು. ಯಾವ ರೀತಿ ಅವ್ರಿಗೆ ನಾವು ಹೊಡೆತ ಕೊಡ್ಬೇಕು ಹೇಳ್ತೀನಿ. ಅದು ಚಿಕನ್ ನೆಕ್ ಏನ ಸಿಲಿಗುರಿ ಕಾರಿಡಾರ್ ಅಂತೇನು ಕರಿತೀವಿ. ಕೇವಲ 22ರಿಂದ 25 ಕಿಲೋಮೀಟರ್ ಬಿಡ್ತದ. ಅದನ್ನ ಕಬ್ಜಾ ತಗೊಂಡ್ರ ತಮ್ಮ ಕನಸು ಈಡೇರ್ತದ. ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ ಆಗಿರ್ಬೋದು, ಅದೇ ರೀತಿ ಪಕ್ಕದ ಚೀನಾ ಇರ್ಬೋದು. ಅದನ್ನ ಇವು ನಮ್ಮ ಏನ್ 7 ಸಿಸ್ಟರ್ಸ್ ಅಂತ ನಾವು 7 ಸಪ್ತ ರಾಜ್ಯಗಳನ್ನ ಕೇಳ್ತೀವಿ. ಆಸಾಂ, ಮೇಘಾಲಯ ಇದನ್ನೆಲ್ಲ ಇವ್ರ ಕಬ್ಜಾ ಮಾಡಿ ಇದನ್ನ ಕಟ್ ಮಾಡಿದ್ರೆ ಅವ್ನು 7 ರಾಷ್ಟ್ರಗಳನ್ನ 7 ರಾಜ್ಯಗಳನ್ನ ಅವರು ಇತ್ತೀಚೆಗೆ ಇತ್ತೀಚೆಗೆ ಏನ ಉಸ್ಮಾನ ಹೌದಿ ಏನ ಅವನ ಶರೀಫ್ ಉಸ್ಮಾನ ಹೌದಿ ಏನ್ ಇದು ಮಾಡಿದ್ಲ, ಇತ್ತೀಚೆಗೆ ಒಂದು ಪೋಸ್ಟರ್ ಬಿಡುಗಡೆ ಮಾಡಿದ್ದ ಅವನು. ಅಖಂಡ ಬಾಂಗ್ಲಾದೇಶ ಅಂತ ಪೋಸ್ಟರ್ ಬಿಡುಗಡೆ ಮಾಡಿ ಇವನು ಸಹ ಪಶ್ಚಿಮ ಬಂಗಾಳ, ನಮ್ಮ ಭಾರತದ ಪಶ್ಚಿಮ ಬಂಗಾಳ. ಸರ್, ಒಂದು ಮಜಾಕ್ ಏನಪ್ಪಾ ಅಂತಂದ್ರೆ ಇದ್ರೊಳಗಡೆ ಇದನ್ನೆಲ್ಲಾ ಹೇಳೋರು ಅಖಂಡ ಬಾಂಗ್ಲಾದೇಶನ ಕಟ್ತೀವಿ, ಅದನ್ನ ಮಾಡ್ತೀವಿ, ಇದನ್ ಮಾಡ್ತೀವಿ ಅಂತ ಹೇಳೋರು ಈ ರಿಕ್ಷಾದಲ್ಲಿ ಅಗಾಡ್ತಾರೆ ಸರ್. ಇದೊಂದು ಸ್ವಲ್ಪ ಒಂದು ಹಾಸ್ಯಾಸ್ಪದ ಅನ್ನೋ ಸ್ವಲ್ಪ ಆಶಾಸ್ಪದ. ಈಗ ಅವ್ರಿಗೆ ಫೆಬ್ರವರಿಯಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ. ಆದ್ರೆ ಅಲ್ಲಿ ನಾವು ನೋಡ್ಬೇಕು, ಮಾನಸಿಕ ಸ್ಥಿತಿಗಳನ್ನು ನೋಡ್ಬೇಕು. ಅಲ್ಲಿ ಏನಾಗಿದೆ, ಒಂದು ಅತಂತ್ರ ಸ್ಥಿತಿ, ಆರ್ಥಿಕವಾಗಿ ಅತಂತ್ರ ಪರಿಸ್ಥಿತಿ ನಿರ್ಮಾಣ ಐತೆ. ನಿರುದ್ಯೋಗದ ಸಮಸ್ಯೆನೂ ಅದ, ಬೆಲೆ ಏರಿಕೆನೂ ಅದ. ಇವನ್ನೆಲ್ಲ ಸಮಸ್ಯೆಗಳನ್ನ ಆರ್ಥಿಕ ಪ್ರಗತಿ ಮಂದಗತಿಯಲ್ಲಿ ಇದ್ದಾರೆ. ಇವನ್ನೆಲ್ಲ ಸಮಸ್ಯೆಯನ್ನು ಇದು ಮಾಡ್ಕೊಲಿಕ್ಕೆ ಅವರು ಪಾಕಿಸ್ತಾನ ಮತ್ತು ಚೀನಾ ಹಸ್ತಕ್ಷೇಪ ಪಡಿಸಿಕೊಂಡು ಈ ಗಲಭೆಗಳನ್ನ ಸೃಷ್ಟಿ ಮಾಡ್ಲಿಕ್ಕೆ, ಅದರಲ್ಲಿ ಇದೇನು ಹೇಳಿದ್ರು ಚಿಕನ್ ನೆಕ್ ಅನ್ನ, ಇದ್ರ ಬಗ್ಗೆ ಅವರು ಪಾಕಿಸ್ತಾನ ಮತ್ತು ಚೀನಾಕ್ಕೆ ಅನುಕೂಲ ಮಾಡ್ಲಿಕ್ಕೆ ಕೊಡ್ಲಿಕ್ಕೆ ಈ ಜಮಾಯತ್ ಇಸ್ಲಾಮಿ ಹಿಂದ್ ಅಂತ ಏನಿಲ್ಲ, ಇಂಥ ತೀವ್ರವಾದಿ ಸಂಘಟನೆಗಳ ಕೈ ಜೋಡಿಸಿ ದೇಶದಲ್ಲಿ ಅತಂತ್ರ ಪರಿಸ್ಥಿತಿಗಳನ್ನ ಹಿಂಗೆ ಮುಂದೆ ಇಟ್ಕೊಂಡು ಹೋದ್ರೆ ಅವರು ಗುರಿ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗ್ತದ ಅನ್ನೋದ ಆ ಕೆಲವೊಂದು ಮುಸ್ಲಿಂ ಉಗ್ರವಾದಿಗಳ ಒಂದು ಕುತಂತ್ರ. ಅವರು ಇದೇನೇ ಇವಾಗ ಆಗುವ ಹತ್ಯೆಗಳನ್ನ ನೋಡಿದ್ರೆ ಸಡನ್ ಪ್ರೊವೊಕೇಶನ್ ಏನಲ್ಲ, ಏನೋ ಒಂದು ನಮ್ಮ ನಾಯಕನ ಹತ್ಯೆ ಆಗದ ಆ ಕಾರಣಕ್ಕಾಗಿ ನಾವು ದನಿಗೆ ಎದ್ದು ಅನ್ನೋದಲ್ಲ. ಅಲ್ಲಿ ದಂಗೆಗಳನ್ನ ನೋಡಿದ್ರೆ ಇದು ವ್ಯವಸ್ಥಿತವಾಗಿ ಪಿತೂರಿ. ಯಾಕಂದ್ರೆ ಕೆಲವು ಅವರೇ ಹೇಳುವಂತೆ ಅವೇನ ಫೈಜಲ್ ಕರೀಂ ಮಸೂದ್ ಅನ್ನುವ ತನ್ನ ಗೆಳತಿ ಮರಿಯಾ ಅನ್ನುವಗೆ ಸ್ವಲ್ಪ ದಿವಸದಿಂದ ಒಂದು ರೆಸಾರ್ಟ್ದಲ್ಲಿ ಹೇಳಿದ್ದಂತ ಈ ವ್ಯಕ್ತಿಯನ್ನ ಹೌದಿಯ ಫೋಟೋವನ್ನ ತೋರಿಸಿ ಇವನ ಏನೋ ಜೊತೆ ಘಟನೆ ನಡೆಯುತ್ತದ, ಇದು ದೊಡ್ಡ ಪ್ರಮಾಣದಲ್ಲಿ ಘಟನೆ ಆಗ್ತದ ನಮ್ಮಲ್ಲಿ ಬಾಂಗ್ಲಾದಲ್ಲಿ ಅಂತ ಹೇಳಿದ್ದನ್ನ ಆಕೆ ಸಹ ಅಲ್ಲಿ ಬಾಂಗ್ಲಾದ ಇಂಟೆಲಿಜೆನ್ಸ್ ಜೊತೆ ತನ್ನ ವಿಚಾರನ ನನ್ನ ಸಹಚರ ಆದ ಫೈಜಲ್ ಕರೀಮನು ಹಂಚಿಕೊಂಡಿದ್ದ ಅಂತ ಹೇಳಿಕೆ ಕೊಟ್ಟಿದ್ದಾರ. ಇದನ್ನೆಲ್ಲ ನೋಡಿದ್ರೆ ಇದಕ್ಕೊಂದು ದೊಡ್ಡ ಪಿತೂರಿನೇ ಅದ. ಆ ಪಿತೂರಿಯನ್ನ ಇದನ್ ಮಾಡ್ಬೇಕು. ಸರಿ, ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳ ಬೆನ್ನಿಗೆ ನಿಲ್ಲುವವರು ಯಾರಿವಾಗ? ಮೂಲ ಪ್ರಶ್ನೆ ಇರೋದು ಇಲ್ಲಿ ನೋಡಿ. ಜಗತ್ತಿನ ಅಲ್ಲಿ ಈ ಮುಸಲ್ಮಾನರಿಗೆ ಇರುವಂತಹ ದೇಶ 54 ರಾಷ್ಟ್ರ ಇದೆ ಅವರಿಗೆ, ಮತ್ತೆ ಕ್ರಿಶ್ಚಿಯನ್ರಿಗೆ 152 ರಾಷ್ಟ್ರ ಇದೆ. ಹಿಂದೂಗಳಿಗೆ ಇರೋದು ಒಂದೇ ರಾಷ್ಟ್ರ, ಅದು ಭಾರತ. ನಾವೇ ನಿಂತ್ಕೋಬೇಕಲ್ಲ, ಮತ್ತೆ ಇವಾಗ ನಾವು ಚುನಾಯಿತರೆ ಇಲ್ಲ, ಅದು ಬೇರೆ. ಇವಾಗ ಸನಾತನ ಹಿಂದೂ ಧರ್ಮ ಅಂತಂದ್ರೆ ನಮ್ಮ ಭಾರತ ದೇಶ. ಇವತ್ತು ನಾವು ಚುನಾಯಿತ ಮಾಡಿದಂತ ವ್ಯಕ್ತಿ ಯಾರು? ಈ ದೇಶ ಧರ್ಮದ ಆಧಾರದ ಮೇಲೆ ಮೋದಿ ಅವರನ್ನ ಅವ್ರು ನಿಂತ್ಕೋಬೇಕು. ಯಾಕೆ ಅಂತಂದ್ರೆ ನಾವು ಅಲ್ಲ ಸರ್, ಹಿಂದೂಗಳು ಒಂದೇ ಆಗಲ್ವಲ್ಲ, ಒಗ್ಗಟ್ಟಿಲ್ವಲ್ಲ ಹಿಂದೂಗಳಲ್ಲಿ. ನಾವು ಇದೀವಲ್ಲ ಈ ಹಿಂದೂ ಅದಕ್ಕೆ ಅದಕ್ಕೆ ಇವಾಗ ಎಲ್ಲ ಕಡೆ ಮೈನಾರಿಟಿ ಆಗ್ತಿದಾರಲ್ಲ, ಅದೇ ಇರೋದು ಇವಾಗ ಪ್ರಶ್ನೆ. ಹಿಂದೂಗಳು ಯಾವತ್ತು ಮೈನಾರಿಟಿ ಈ ದೇಶದಲ್ಲಿ ಮೈನಾರಿಟಿ ಸಾಧ್ಯನೇ ಇಲ್ಲ. ಹಿಂದೂಗಳು ಜಾಗೃತಿ ಆಗ್ತಾ ಇಲ್ಲ. ಏನಕ್ಕೆ ಅಂತಂದ್ರೆ ಕುಂಭಕರ್ಣ ಸಮಾಜ, ನಮ್ಮ ಸಮಾಜ ಒಂದ್ಸಲ ಎದ್ರು ಅಂತ ಅನ್ಕೋರಿ,
ಈ ಬಾಬಾ 500 ವರ್ಷದ ಹಿಂದೆ ಕಟ್ಟಿದ್ರಲ್ಲ ಬಾಬಾ ಮಸೀದಿನ ಹಂಗ್ ಹೊಡಿತಾರೆ, ಅವ್ರು ನಡ್ಕೊಳ್ಳಿ ಯಾರನ್ನ ಕೊಲ್ಲಿ ಬಿಡ್ಲಿ ರೇಪ್ ಮಾಡ್ಲಿ ಮಲ್ಕೊಂಡ್ಬಿಡ್ತಾರೆ. ಇದೇ ನಮ್ಮ ದುರ್ದೈವ. ಎಷ್ಟು ಜಾಗೃತಿ ಮಾಡೋದು ಜಾಗೃತಿ ಆಗ್ತಾ ಇಲ್ಲ. ಇವತ್ತು ಹಿಂದೂಗಳಿಗೆ ಒಂದು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ಇವತ್ತು ನೀವು ಜಾಗೃತ ಆಗಿಲ್ಲ ಅಂತಂದ್ರೆ ಬಾಂಗ್ಲಾದೇಶ ದೂರ ಉಳಿತು. ಇದೇ ಪಶ್ಚಿಮ ಬಂಗಾಳದಲ್ಲಿ ಏನಾಯ್ತು, ಮನೆ ಎಷ್ಟೋ ಜನ ಹಿಂದೂ ಅಮಾಯಕರ ಮೇಲೆ ಅತ್ಯಾಚಾರ ಆಯ್ತು. ಅವಾಗ ಅವ್ರ ಬೆಲೆ ನಿಂತ್ಕೊಂಡಿರ್ತಕ್ಕಂಥ ಸಂಘಟನೆ ಯಾವುದು? ವಿಶ್ವ ಹಿಂದೂ ಪರಿಷತ್ ಬಲಗಂದಾಳ. ಇದೇ ರಾಜಸ್ಥಾನದಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬೈಕ್ ಮುಖಾಂತರ ಪಶ್ಚಿಮ ಬಂಗಾಳಕ್ಕೆ ಹೆದರಿದ್ರು ಅವ್ರು ಹೆದರ್ತಾರೆ, ಹೆದರ್ಸೋಬೇಕು. ಹಿಂದೂಗಳು ಒಗ್ಗಟ್ಟಾದ್ರೆ ಅವ್ರು ಹೆದರ್ಲೇಬೇಕು. ಯಾಕೆ ಅಂತಂದ್ರೆ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟಿದಂತ ದೇಶ ನಮ್ದು. ಮಹಾರಾಣಾ ಪ್ರತಾಪ ಹುಟ್ಟಿದಂತ ದೇಶ ನಮ್ದು. ಛತ್ರಪತಿ ಶಿವಾಜಿ ಮಹಾರಾಜ ಧರ್ಮಕ್ಕೋಸ್ಕರ ನಿನ್ನೆ ಡಿಸೆಂಬರ್ 26 ಗುರು ಗೋವಿಂದ್ ಸಿಂಗ್ ಇಬ್ಬರ ಪುತ್ರರು ಧರ್ಮಕ್ಕಾಗಿ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದಂತ ದೇಶ ನಮ್ದು. ಅಲ್ಲಿ ಇಂಥ ಧರ್ಮದಾಗ ಹುಟ್ಟಿದವ್ರಿ. ಇನ್ನು ಯಾಕೆ ನಿಮ್ಗೆ ಅರ್ಥ ಆಗತ್ತಿಲ್ಲ ಹಿಂದೂಗಳಿಗೆ? ಅಲ್ಲಿ ಇವತ್ತು ದೀಪಕ್ ಚಂದ್ರ ದಾಸ್, ನಾಳೆ ನಾವು ಅಂತ ನೀವು ಯಾವತ್ತು ಅನ್ಕೋತಿರಲ್ಲ, ಅವತ್ತು ಹಿಂದೂಗಳು ಜಾಗೃತರಾದಾಗ, ಇಲ್ಲಾಂದ್ರೆ ಜಾಗೃತ ಆದಾಗೆ ಅಲ್ಲ. ಸರ್, ಇದೊಂದು ಲೀಗಲ್ ಆಸ್ಪೆಕ್ಟ್ ಆಗಿ ಕೇಳ್ತಾ ಇದ್ದೀನಿ. ಇಂಟರ್ನ್ಯಾಷನಲ್ UN ಒಳಗಡೆ ನಾವು ಲೀಗಲ್ ಆಗಿ ಏನಾದ್ರೂ ಬಡದಾಡ್ಬಹುದಾ? ವಿಶ್ವಸಂಸ್ಥೆಯ ಒಂದು ಕೆಲಸ ಇದೆ. ಯಾಕಂದ್ರೆ ಬಾಂಗ್ಲಾದೇಶ ಕೂಡ ವಿಶ್ವಸಂಸ್ಥೆಯ ಒಂದು ಸದಸ್ಯತ್ವ ರಾಷ್ಟ್ರ. ಆ ಸದಸ್ಯತ್ವ ರಾಷ್ಟ್ರದಲ್ಲಿ ಕೆಲವೊಂದು ಕಂಡೀಷನ್ಸ್ ಅದಾವ. ಅಲ್ಲಿ ಯಾವುದೇ ವ್ಯಕ್ತಿಗೆ ಅವನ ಧಾರ್ಮಿಕ ಆಧಾರದ ಮೇಲೆ ಒಂದು ಅವನಿಗೆ ದೇಶದಲ್ಲಿ ಇರಲಿ ಅತಂತ್ರ ಆದ್ರೆ ವಿಶ್ವಸಂಸ್ಥೆ ಭಾಗವಹಿಸಲೇಬೇಕಾಗ್ತದ, ವಿಶ್ವಸಂಸ್ಥೆ ಎಚ್ಚರಿಕೆ ಕೊಡ್ಲೇಬೇಕಾಗ್ತದ. ಆದ್ರೂ ಕೂಡ ನಾವ್ ಇವತ್ತು ಹೇಳ್ತಾ ಇದ್ರಲ್ಲ, ವಿಶ್ವಸಂಸ್ಥೆಗೆ ಅವ್ರು ಮನವರಿಕೆ ಮಾಡಿಕೊಡ್ಲಿಕ್ಕೆ ಏನು ಹೊಂಟಿದಾರಂದ್ರ, ಇದು ನಮ್ಮ ಈಗ ಮೊಹಮ್ಮದ್ನಿಗೆ ನಿಂದನೆ ಮಾಡಿದಾರ ಅಂತೇಳಿ ಮಾಡ್ಕೋದು ಹೊಂಟಿದಾರ. ಇಂತ ಅವರು ವಿಶ್ವಸಂಸ್ಥೆಗೆ ಮನವರಿಕೆ ಆಗ್ಬೇಕಾಗ್ತದ್ರ. ಯಾಕಂದ್ರೆ ನಾ ಸ್ವಲ್ಪ ಹೇಳ್ಬೇಕಾದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದಾಗ, ಕಾರ್ಗಿಲ್ ಯುದ್ಧದಲ್ಲಿ ನಾವು ಮನಸ್ಸು ಮಾಡಿದ್ರೆ ಆಗ ಬಾರ್ಡರ್ ದಾಟಿ LOC ದಾಟಿ ನಾವು ಒಳಗೆ ಅವಾಗೂ ವಿಜಯ ಸಾಧಿಸಬಹುದಿತ್ತು. ಅಲ್ಲಿವರೆಗೂ ಕೂಡ ವಿಶ್ವಸಂಸ್ಥೆಗೆ ಮನವರಿಕೆ ಇದ್ರಕ್ಕಿಲ್ಲ. ಭಾರತನ ಬೃಹತ್ವಾದ ಬಲಿಷ್ಠ ರಾಷ್ಟ್ರ ಪಾಕಿಸ್ತಾನ ತೊಂದರೆ ಕೊಡ್ತದೈತೆ. ಅವತ್ತು ವಾಜಪೇಯಿ ಅವರು ತಗೊಂಡ ನಿರ್ಧಾರದ ವಿಶ್ವಸಂಸ್ಥೆಗೆ ಮನವರಿಕೆ ಆಯ್ತು. ಏನಂತಂದ್ರ ಭಾರತ ಖ್ಯಾತೆ ತೆಗೆದಿಲ್ಲ, ಖ್ಯಾತೆ ತೆಗೆದ ಯಾವುದು ಪಾಕಿಸ್ತಾನ ಅಂತೇಳಿ. ಹಂಗ ವಿಶ್ವಸಂಸ್ಥೆಗೆ ಮನವರಿಕೆ ಮಾಡಿಕೊಡ್ಲಿಕ್ಕೆ ನಾ ಸ್ವಲ್ಪ ಕೇಂದ್ರ ಸರ್ಕಾರ ಕಾಯ್ತಾ ಇದೆ ಅಂತ ನನಗೆ ಅನಿಸ್ತದೆ. ಇನ್ನೊಂದು ಚಿಕನ್ ನೆಕ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅಲ್ಲಿ ಸೂಕ್ಷ್ಮ ವಿಚಾರಧಾರೆಗಳನ್ನ ನಮ್ಮ ಭಾರತ ಸರ್ಕಾರ ಗಮನಿಸಿದೆ. ಆಗಾಗ್ಲೇ ಈಗ 3 ಸೇನಾ ನೆಲೆಗಳನ್ನ ನಮ್ಮ ಭಾರತ ಸರ್ಕಾರ ಮಾಡಿದೆ. ಬಿಹಾರ್, ಅಸ್ಸಾಂ ಮತ್ತು ಪಶ್ಚಿಮ ಬಂಗಾಳದಲ್ಲಿ ಮಾಡಿದೆ. ಈ ಚಿಕನ್ ನೆಕ್ ಏನು ಪಾಕಿಸ್ತಾನ ಮತ್ತು ಚೈನಾ ಪ್ಲಾನ್ ಮಾಡ್ತಾ ಇದೆ ಅಂತ ಅನಿಸ್ತದಲ್ಲ, ನಮ್ಮ ಭಾರತ ಕೂಡ 4ನೇ ಸೇನಾ ನೆಲೆಯನ್ನ ಮಿಜೋರಾಂದಲ್ಲಿ ಮಾಡ್ಲಿಕ್ಕೆ ತಯಾರಿ ನಡೆಸಿದೆ. ಆ ಮಿಜೋರಾಂದಲ್ಲಿ ಸೇನಾ ನೆಲೆ ಒಂದು ನಮ್ದು ಪೂರ್ಣ ಪ್ರಮಾಣ ಸ್ಥಾಪಿತ ಆತಂದ್ರ ಯಾವುದೇ ಕಾರಣಕ್ಕೂ ಈ ಚಿಕನ್ ನೆಕ್ದ ತೊಂದರೆಗಳನ್ನ ನಾವು ಅನುಭವಿಸುದಿಲ್ಲ. ಏನಾದ್ರು ದೇಶದ ಹಿಂದೂ ಸಂಸ್ಥೆಗಳ ಮುಂದಿನ ನಡೆ ಏನು? ವಿಶ್ವ ಹಿಂದೂ ಪರಿಷತ್ ಆಗ್ಲಿ, ಬಜರಂಗ ದಳ ಆಗ್ಲಿ, ಅದೇ ರೀತಿ ಶ್ರೀರಾಮ ಸೇನೆ ಆಗ್ಲಿ, ಮುಂದಿನ ನಡೆ ಏನು ಸರ್? ಈಗ ಮೋದಿಯವರು ಕೂಡ ಅವ್ರದೇ ಆದಂತ ಒಂದು ಪೊಲಿಟಿಕಲ್ ಆಗಿ, ಜಿಯೋ ಪೊಲಿಟಿಕಲ್ ಆಗಿ ಏನ್ ಕೆಲಸ ಮಾಡ್ಬೇಕು ಅದನ್ನ ಮಾಡ್ತವ್ರೆ ಅಂತ ನಾವು ಅನ್ಕೊಂಡಿದೀವಿ, ಹೌದಾ, ಅಂತಾರಾಷ್ಟ್ರೀಯವಾಗಿ. ಬಟ್ ಅದೇನೋ ಕೆಲಸ ಕಾರ್ಯ ಸಿದ್ಧಿ ಆಗದೆ ಹೋದ್ರೆ ವಿಶ್ವ ಹಿಂದೂ ಪರಿಷತ್ ಆಗ್ಲಿ, ಶ್ರೀರಾಮ ಸೇನೆ ಆಗ್ಲಿ, ಬಜರಂಗ ದಳ ಆಗ್ಲಿ, ಆಮೇಲೆ ಏನಂತೀರ ನೀವು RSS ಆಗ್ಲಿ, ಇವ್ರದ್ದೆಲ್ಲ ಒಂದು ನಿಲುವೇನಾಗಬಹುದು? ಇವಾಗ ಇತರ ದೀಪಕ್ ಚಂದ್ರ ದಾಸ್ ಹತ್ಯೆ ಆದ 1-2 ದಿವಸ ಬಿಟ್ಟು ದೆಹಲಿ ಬಾಂಗ್ಲಾದೇಶ ರಾಯಭಾರಿ ಕಚೇರಿಗೆ ನಮ್ಮ ಇಡೀ ದೇಶಾದ್ಯಂತ ಹಿಂದೂ ಪರ ಸಂಘಟನೆಗಳು ಮುತ್ತಿಗೆ ಹಾಕಿದ್ರು. ಅಲ್ಲಿರ್ತಕ್ಕಂಥ ಪೊಲೀಸ್ ಗೇಟ್ಗಳನ್ನ ತಳ್ಳಿ ಆ ರೀತಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇದು ಟ್ರೈಲರ್. ಇದು ಈ ನ್ಯೂಸ್ ಮುಖಾಂತರ ಒಂದು ಸಂದೇಶ ಕೊಡ್ತೀನಿ. ಏನಪ್ಪಾ ಅಂತಂದ್ರ, ಬಾಂಗ್ಲಾದೇಶಿಗರು ಏನಾದ್ರು ಇದೇ ರೀತಿ ಹಿಂದೂಗಳ ಹತ್ಯೆ ಮುಂದುವರಿಸಿದ್ದ ಆಗಿತ್ತಪ್ಪ ಅಂತಂದ್ರ ನಾವು ಇಡೀ ಭಾರತ ದೇಶದ ಹಿಂದೂ ಸಂಘಟಕರೆಲ್ಲ ಬಾಂಗ್ಲಾದೇಶ ಹೋಗ್ಬೇಕಾಗ್ತದ. ಅಲ್ಲಿರ್ತಕ್ಕಂಥ ಅಲ್ಲಿ ಹೊಕ್ಕಿ ನಾವು ಹಿಂದೂಗಳನ್ನ ಅದೇನ್ ಬೇಕಾದ್ರೂ ನಾವು ಹಿಂದೂಗಳನ್ನ ತಗೊಂಬಂದ್ ನಮ್ಮ ದೇಶದಾಗ ಇಡುವಂತ ಕೆಲಸ ಮಾಡ್ಬೇಕಂತ ವಿಚಾರ ಮಾಡಿದ್ವಿ ಎಲ್ಲ ಇಡೀ ನಮ್ಮ ದೇಶ ಸಂಘಟನೆಗಳು. ಇದಕ್ಕೆ ನಾವು ಮೋದಿಯವರು ಸಹಕಾರ ಕೊಡ್ಲೇಬೇಕು. ಯಾಕಪ್ಪ ಅಂದ್ರೆ ಹಿಂದೂ ಅತಂತ್ರ ಏನ್ ಇವತ್ತ ನೀವು ನಿಂದಿರ್ಬೇಕ, ಹಿಂದೂ ಪರ ನಿಂದಿರ್ಲೇಬೇಕು. ನೀವು ಯುದ್ಧ ಮಾಡ್ಬೇಕಂತ ಏನಿಲ್ಲ ರೂಲ್ಸ್, ಬೇರೆ ಬೇರೆ ಕಾರಣಗಳದಾವ. ಅದನ್ನ ಕಡಿವಾಣ ಹಾಕಿಲ್ಲ. ಇವತ್ತ ಇಲ್ಲಿ ನಮ್ಮ ದೇಶದಲ್ಲಿ ಏನೇನೋ ಸರ್ವರ್ ಆಕೈತಿ, ಅದನ್ನ ಕಡಿವಾಣ ಹಾಕಿಲ್ಲ ನೀವು. ಮೇನ್ ಕರೆಂಟ್ ಪ್ರತಿನಿತ್ಯ ಡೈಲಿ ಇನ್ನು 900 ಕೋಟಿ ರೂಪಾಯಿ ಅದಾನಿ ಕಂಪನಿದವ್ರು ಇನ್ನು ದುಡ್ಡನ್ನ ಇದು ಮಾಡ್ಬೇಕು. ಅದು ಬಾಂಗ್ಲಾದೇಶದಿದ್ದು. ಇದೇ ನಮ್ಮ ಅದಾನಿ ಗುಜರಾತ್ ನಲ್ಲಿ ಇರುತ್ತ ಅದಾನಿ ಪವರ್ ಹೌಸ್ 1400 ಇಂದ 1600 ವ್ಯಾಟ್ ಪ್ರತಿದಿನ ಸರಬರಾಜು ಆಕೈತಿ. ಇಲ್ರಿ ಅದನ್ನ ನಿಲ್ಲಿಸ್ರಿ, ಇಲ್ಲಪ್ಪ ಅಕ್ಕಿ ನಿಲ್ಲಿಸ್ರಿ,
ಅಕ್ಕಿ ಮಾಡೋ ಡಿಸಿಷನ್ ನಿಲ್ಲಿಸ್ರಿ. ಯಾಕಪ್ಪ ಅಂದ್ರ ಅಕ್ಕಿ ನಮ್ ದೇಶದ ಹೋಗ್ಬೇಕು ಅವ್ರು, ಪಾಕಿಸ್ತಾನ ತಗೊಳಕ್ ಆಗುದಿಲ್ಲ. ಅಕ್ಕಿ ಈರುಳ್ಳಿ ಅಕ್ಕಿ ಅದೇ ಬೇಳೆಗಳು ಡೈಲಿ 50,000 ಒಂದಷ್ಟು ಟನ್ ಸರಬರಾಜು ಆಗ್ತೈತಿ ಬಾಂಗ್ಲಾದೇಶಕ್ಕೆ, ನಮ್ ದೇಶಕ್ಕೆ ಅಕ್ಕಿ. ಮತ್ತ ಅದೇ ರೀತಿ ಜವಳಿ ಉದ್ಯೋಗ ಬಾಳ ಇಲ್ಲ. ಜವಳಿ ಉದ್ಯೋಗ ಮೇಲೆ ಬಾಂಗ್ಲಾದೇಶ ಡಿಪೆಂಡ್ ಆಗೈತಿ. 30% ಹತ್ತಿ ನಮ್ ದೇಶದ ಸರಬರಾಜು ಆಗ್ತೈತಿ, ಅದನ್ನ ನಿಲ್ಲಿಸ್ರಿ. ಮತ್ತ ಇನ್ನೊಂದು ಸರ್ ಹೇಳಿದಾಗ ಬೆಳ್ಳುಳ್ಳಿ, ಈರುಳ್ಳಿ ಮತ್ತ ಹಣ್ಣು ಹಂಪಲು ಬೇಳೆಕಾಳು 2024 $417 ಮಿಲಿಯನ್ ಸರಬರಾಜು ಆಗೈತಿ ನಮ್ಮ ಭಾರತ ದೇಶದಿಂದ. ಹೌದು ನಿಲ್ಲಿಸ್ರಿ. ಇವತ್ತ ಇಂಧನ ಸರಬರಾಜು ಅಸ್ಸಾಂನಿಂದ ಪ್ರತಿ ವರ್ಷ 2 ಲಕ್ಷ ಟನ್ ಡೀಸೆಲ್ ಸರಬರಾಜು ಆಗ್ತೈತಿ. IBPL ಅಂತೇಳಿ ಒಂದು ಹೆಸರಿಂದ ಅಸ್ಸಾಂನಿಂದ ಪೈಪ್ಲೈನ್ ಐತಿ ಭಾರತ ದೇಶದಿಂದ. ಅಸ್ಸಾಂನಿಂದ ಬಾಂಗ್ಲಾದೇಶ ಒಂದು ಪೈಪ್ಲೈನ್ ಮಾಡ್ಯಾರ, ಡೀಸೆಲ್ ಪೈಪ್ಲೈನ್. ಅದನ್ನ ನಿಲ್ಲಿಸ್ರಿ. ಇವತ್ತು ಟೋಟಲ್ ಎಂಟೈರ್ ಬಾಂಗ್ಲಾದೇಶ ವ್ಯಾಪಾರ ಡಿಪೆಂಡ್ ಆಗಿರೋದು ಭಾರತ ದೇಶದಿಂದ. ಅದ್ರ ಜೊತೆ ಇನ್ನೊಂದು ನಮ್ಮ ಭಾರತೀಯದಲ್ಲಿ ಅವರಿಗೆ ಬಾಂಗ್ಲಾದಲ್ಲಿ ಇರೋ ಕೆಲವೊಂದು ಶ್ರೀಮಂತ ಮಧ್ಯಮ ವರ್ಗದ ಶ್ರೀಮಂತರಿಗೆ ಮೆಡಿಕಲ್ ವೀಸಾ ಕೊಡ್ತಾರೆ. ಅವ್ರಿಗೆಲ್ಲಾ ಫೆಸಿಲಿಟಿ ಟ್ರೀಟ್ಮೆಂಟ್, ಹೈ ಕ್ವಾಲಿಟಿ ಟ್ರೀಟ್ಮೆಂಟ್, ಮೆಡಿಕಲ್ ಟ್ರೀಟ್ಮೆಂಟ್ ಆಗೋದು ಭಾರತದಲ್ಲಿ. ಸಪೋಸ್ ನಮ್ಮ ಭಾರತದವರಿಗೆ ಮೆಡಿಕಲ್ ವೀಸಾ ಬಂದ್ ಮಾಡಿದ್ರೆ ಅಲ್ಲಿ ಅಟ ಯಾವುದೇ ರೀತಿ ಸುಸಜ್ಜಿತ ಆಸ್ಪತ್ರೆಗಳು ಕೂಡ ಬಾಂಗ್ಲಾದಲ್ಲಿ ಇಲ್ಲ. ಅದು ಕೂಡ ಒಂದು ದೊಡ್ಡ ಹೊಡೆತ. ಇವನ್ನೆಲ್ಲ ನಮ್ಮ ಸರ್ ಇದ್ರ ಜೊತೆಗೆ ಇನ್ನೊಂದು ಮಾತು ಕೇಳ್ತೀನಿ. ಇದೆಲ್ಲ ಭಾರತದವರು ಬಂದ್ ಮಾಡ್ಬಿಟ್ರೆ ಚೈನಾದವರು ಅವ್ರಿಗ ಅದಕ್ಕೆಲ್ಲ ಓಪನ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಇದಕ್ಕೊಂದು ಉತ್ತರ ಕೊಡ್ತೀನಿ ನಾನು. ಚೀನಾದವರು ಅಕ್ಕಿ ಕಳ್ಸಕ್ ಆಗಲ್ಲ, ಚೀನಾದವರು ತರಕಾರಿ ಕಳ್ಸಕ್ ಆಗಲ್ಲ. ಚೀನಾದವರು ಕೆಲವೊಂದು ಪ್ರಾಜೆಕ್ಟ್ ಕಳಿಸ್ತಾರೆ. ಅವ್ರು ಏನ್ ಕಳಿಸ್ತಾರೆ ಅಂದ್ರೆ ಎಲೆಕ್ಟ್ರಿಕಲ್ ವಸ್ತುಗಳನ್ನ ಕಳಿಸ್ತಾರೆ. ಅದು ಶ್ರೀಮಂತರಿಗಾಯ್ತು, ಅವರು ಶ್ರೀಮಂತರ ಉದ್ಯೋಗ ಆಯ್ತು. ಬಟ್ ಅಕ್ಕಿ ಅಲ್ಲ. ಬಟ್ ಚೈನಾ ಸರ್ ಇನ್ನೊಂದು ಮಾತು ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಚೈನಾ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಪ್ಯಾಡಿ, ಭತ್ತ ಲಾರ್ಜೆಸ್ಟ್ ಪ್ರೊಡ್ಯೂಸ್ ಆಗುತ್ತೆ. ಅವ್ರು ಕಳಿಸಬಹುದಲ್ಲ? ಕಳ್ಸಕ್ ಇಂಡಿಯಾ ಮುಖಾಂತರನೇ ಕಳಿಸ್ಬೇಕಲ್ಲ, ಅವ್ರಿಗೆ ದೂರ ಆಗುತ್ತೆ ಅದು. ಅದನ್ನೇ ನಾನು ಚಂದ ಹೇಳ್ತಾ ಇರೋದು. ಚೀನಾಕ್ಕೆ ಯಾವುದೇ ರೀತಿಯ ಹತ್ರ ಆಗಲ್ಲ, ಅದು ದೂರ ಆಗುತ್ತೆ. ಸುತ್ತಾಕಿ ಬರ್ಬೇಕಾಗುತ್ತೆ. ಅವರು ಸುತ್ತಾಕಿ ಕಳಿಸ್ಬೇಕಾಗುತ್ತೆ. ಅವ್ರಿಗೆ ನಿಯರೆಸ್ಟ್ ಇರೋದು ನಮ್ಮ ಭಾರತ ದೇಶ ಗಡಿ ಒಂದೇ. ಇವಾಗ 2015ರಲ್ಲಿ ಇದೇ ಮೋದಿ ಅವರು ಪ್ರಧಾನಮಂತ್ರಿ ಪ್ರಮಾಣ ಸ್ವೀಕಾರ ಮಾಡಿದ ಮೇಲೆ ಒಂದ್ ದೇಶದ ಮೇಲೆ, ಅದು ಹಿಂದೂ ದೇಶನೇ ಯಾವ್ದು ಆಗಲೇ ಹೇಳಿದ್ರಲ್ಲ ನೀವು, ನೇಪಾಳ, ಅಲ್ಲಿ ಒಂದು ಇವರು ದಿಗ್ಬಂಧನ ಹಾಕಿದ್ರು. ಎಕನಾಮಿಕಲ್ ದಿಗ್ಬಂಧನ ಅಂದ್ರೆ ಬ್ಲಾಕೆಡ್ ಆಫ್ ಎಕನಾಮಿಕಲ್ ನೇಪಾಳ ಅಂತ ಹಾಕಿದ್ರು. ಅಂದ್ರೆ ಆರ್ಥಿಕ ದಿಗ್ಬಂಧನ 2015ರಲ್ಲಿ ನೇಪಾಳ ಮೇಲೆ ಹಾಕಿದ್ರು. ಅದೇ ರೀತಿ ಹೇಳ್ರಿ ನೀವು ಇವ್ರ ಮೇಲೆ ಹೇಳ್ರಿ. ಬಟ್ ಅವಾಗ ನೇಪಾಳದವ್ರಿಗೆ ಪ್ರಾಮಿಸ್ ಮಾಡಿದ್ರು ಚೈನಾದವರು. ನೇಪಾಳಗೆ ಆಲ್ಮೋಸ್ಟ್ ಅವ್ರು ಸರಬರಾಜು ಆಗಿದ್ದು ಚೈನಾದಿಂದ. ಕರೆ ಮನೆಯಲ್ಲ ಅವರು ಭಾರತ ಶರಣ ಆದ್ರಲ್ಲ, ಮಂಡಿ ಊರಿದ್ರಲ್ಲ, ಇವ್ರು ಮಂಡಿ ಊರ್ತಾರೆ. ಮಂಡಿ ಊರ್ಸೋರ್ಬೇಕಲ್ಲ, ಅದನ್ನ ವಿಚಾರ ಮಾಡ್ತಾ ಇದ್ದಾರೆ ಗೊತ್ತಾಯಿಲ್ಲ. ಅದನ್ನ ವಿಚಾರ ಮಾಡ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇವರು ಬಂದೂಕ್ ಮುಖಾಂತರ ಉತ್ತರ ಕೊಡ್ಬೇಕಂತ ಏನಿಲ್ಲ. ಬರೀ ಇದನ್ನ ಹೇಳಿದ್ನಲ್ಲ, ಈ ಒಂದು 4 ಸರಬರಾಜು ನಿಲ್ಲಿಸ್ರಿ, ಅವರು ಶರಣ ಆಗ್ತಾರೆ. 100% ಆಗ್ಲೇಬೇಕು. ಸರ್ ಇನ್ನೊಂದು, ರಾಜ್ಯ ಕಾಂಗ್ರೆಸ್ ನಿಲುವು ಏನಾಗುತ್ತೆ? ಏನಾಗಬೇಕಾಗಿತ್ತು ಇನ್ನೂ ಆದ್ರೂ ಕೂಡ ಯಾಕೆ ಇದಕ್ಕೆ ಒಂದು ಚಕಾರ ಎತ್ತಿಲ್ಲ ಅನ್ನೋಂಥ ಮಾತು ಜನರ ಒಂದು ಸಾಮಾನ್ಯ ಪ್ರಶ್ನೆ. ರಾಜ್ಯ ಕಾಂಗ್ರೆಸ್ ಇವರು ಇಲ್ಲಿಯ ಈಗಿನ ಕಾಂಗ್ರೆಸ್ ಮಂತ್ರಿಗಳು ತಮ್ಮ ಸೀಟ್ಗಾಗಿ ಕಚ್ಚಾಟ ನಡೆಸ್ತಾ ಇದ್ದಾರೆ. ಅವರು ಇವು ಅಂತಾರಾಷ್ಟ್ರೀಯ ಮಟ್ಟದ ವಿಷಯಗಳನ್ನ ಚರ್ಚೆ ಮಾಡೋದು ದೂರಿಗೆ ಉಳಿತು. ನಮ್ಮ ರಾಜ್ಯದಲ್ಲಿಯ ಪರಿಸ್ಥಿತಿಗಳನ್ನ ಅವ್ರು ಕಂಟ್ರೋಲ್ ತರ್ತಾ ಇಲ್ಲ. ಇವರು ಕೂಡ ಹೇಗೆ ಮಾಡ್ತಾ ಇದ್ದಾರೆ ಅನ್ನೋದು, ಸಂವಿಧಾನ ಮಾತೆತ್ತಿದ್ರೆ ಸಂವಿಧಾನ ಮಾತಾಡುವವರು ಸಂವಿಧಾನ ವಿರೋಧಿ ಇದ್ದಂತ ಕಾಯ್ದೆಗಳನ್ನ ಮೀರಿ ಇತ್ತೀಚೆಗೆ ಒಂದು ಹೇಟ್ ಸ್ಪೀಚ್ ಬಿಲ್ ಅನ್ನ ತಂದಿದ್ದಾರೆ. ಯಾಕೆ ಅದು BNS ಕಾಯ್ದೆಯಲ್ಲಿ, ಈಗಿನ ಅಮೆಂಡ್ಮೆಂಟ್ BNS ಕಾಯ್ದೆಯಲ್ಲಿ ಕೂಡ ಇದೆ. ನಮ್ಮ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಏನದ, ವಾಕ್ ಸ್ವಾತಂತ್ರ್ಯನ ಹತ್ತಿಕ್ಕುವ ಕೆಲಸ ಇದ್ ಮಾಡಿದಾರೆ. ಯಾಕಂದ್ರೆ ಒಂದು ಮಾತನ್ನ ಅದನ್ನ ಹೇಳ್ತೀರಿ, ಎಷ್ಟು ಅದು ಇನ್ನು ಜಾರಿಗೆ ಬಂದ್ರೆ ಹೆಂಗಾಗ್ತದ. ಈಗ ನೀವೊಂದು ಡಿಬೇಟ್ ಕರೆದಿರಿ ನಮ್ಮನ್ನ, ನೀವು ಡಿಬೇಟ್ ನಾಳೆ ನಮ್ದೊಂದು ಡಿಬೇಟ್ ಐತಂತ ನೀವು ಕರೆದಿರ್ತೀರಿ. ಆ ಡಿಬೇಟ್ ದಲ್ಲಿ ವಿಶ್ವ ಹಿಂದೂ ಪರಿಷತ್ ರಾಮ್ ಸೇನಾದವರು ಭಾಗವಹಿಸ್ತಾ ಇದಾರೆ. ಅವರು ಏನೋ ಹೇಳಿಕೆನೂ ಕೊಡಬಹುದು ಅಂತ ಪ್ರಿಕಾಷನರಿಯಾಗಿ ನಮ್ಮನ್ನ ಅರೆಸ್ಟ್ ಮಾಡಬಹುದು. ನಾವು ಏನು ಮಾತಾಡದಿದ್ರು ಅರೆಸ್ಟ್ ಮಾಡಬಹುದು. ಪೊಲೀಸರಿಗೆ ಅಂತ ಸರ್ವಾಧಿಕಾರ ಕೊಡುವಂತ ಬಿಲ್ ಆಗಿದೆ ಅದು. ಅಂದ್ರೆ ಈಗ ಒಬ್ಬ ಪೊಲೀಸ್ ಅಧಿಕಾರಿ ಸರ್ವಾಧಿಕಾರ ನಡೆಸಾಕತ್ತಂದ್ರ ಏನ್ ಬೇಕಾದ್ ಮಾಡ್ಬೋದು. ನೀವು ಅಂದ್ರೆ ಒಳ್ಳೆ ವಿಚಾರ ಮಾತಾಡ್ತೀರ, ಕೆಟ್ಟ ವಿಚಾರ ಮಾತಾಡ್ತೀರ, ಅದೇ ಮಾತು.
ಅಂತ ಕಾಯ್ದೆಗಳನ್ನ ತರುವಂತ ಈ ಕಾಂಗ್ರೆಸ್ ಸರ್ಕಾರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲ್ಲಿ ಒಬ್ಬ ಹಿಂದೂ ಇದೇ ನಾ ಯಾಕೆ ಕಾಂಗ್ರೆಸ್ ಸರ್ಕಾರ ಯಾಕೆ ಅಂತೀನಿ ಭಾರತ್ ಮಾತಾ ಕಿ ಜೈ ಅದೇ ಒಂದು ಹೈಕೋರ್ಟ್ ನಲ್ಲಿ ಪ್ರಕರಣ ಒಬ್ಬ ಹೈಕೋರ್ಟ್ ಜಡ್ಜ್ ಹೇಳಿದ್ದಾರೆ, ಯಾರು ದಾಖಲು ಮಾಡಿಕೊಂಡ ಭೂಪು ಯಾರು ಅಂತ ಕೇಳಿದ್ದಾರೆ. ಭಾರತ್ ಮಾತಾ ಕಿ ಜೈ ಅಂದ್ರೆ ಕೂಡ ಇಲ್ಲಿ ಒಂದು ಕೇಸ್ ದಾಖಲೆ ಆಗ್ತಾ ಇದಾವ. ಅದೇ ಒಬ್ಬ ನಮ್ಮ ದೇಶ ವಿರೋಧಿ ನಾನ್ ಅನ್ನಕ್ ಹೋಗುದಿಲ್ಲ, ಒಬ್ಬ ದೇಶ ನಮ್ಮ ಶತ್ರು ರಾಷ್ಟ್ರದ ಜೈಕಾರ ಹಾಕಿದವನು ಇನ್ನ ಮಟ್ಟ ಚಾರ್ಜ್ ಶೀಟ್ 9 ತಿಂಗಳ ಮೇಲೆ ಆದ್ರೂ ಕೂಡ ಚಾರ್ಜ್ ಶೀಟ್ ಹಾಕದಂತ ಈ ಸರ್ಕಾರ, ಇವರಿಂದ ನಾವು ಹಿಂದೂಗಳ ರಕ್ಷಣೆ ಎಲ್ಲಿ ಆಗ್ತದಂತ ಏನ್ ಮಾಡೋದು? ಇಲ್ಲೇ ಕಾಂಗ್ರೆಸ್ ಇವ್ರ ಆಡಳಿತದಲ್ಲಿ ಹಿಂದೂಗಳ ಮೇಲೆ ಏನ್ ಹತ್ಯೆ ಆಗ್ತದ? ಕೆಲವೊಂದು ಕೋಮಿನವ್ರು ಮಾತಾಡ್ತಾರೆ, ನಮ್ಮ ಸರ್ಕಾರದ ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂತೇಳಿ. ಅಂತ ಅವ್ರ ಕಡಿವಾಣ ಹಾಕಿಲ್ಲ, ಅವ್ರ ಮೇಲೆ ಒಂದು ಕೇಸು ಆಗಿಲ್ಲ. ಆದ್ರೆ ಒಬ್ಬ ಸರ್ಕಾರ ಮಾಡದೇ ಇರುವಂತ ಕೆಲಸಗಳನ್ನ ಮಾಡುವಂತ ಒಬ್ಬ ನಡೆದಾಡ ದೇವ್ರು ಅನ್ನುವಂತ ಕನ್ನೇರಿ ಮಠದ ಶ್ರೀಗಳನ್ನ ಇವರು ನಿರ್ಬಂಧ ಮಾಡ್ತಾರೆ. ಇವ್ರು ಯಾಕೆ ಹೇಳ್ಬೇಕಾಗ್ತದಂದ್ರ, ಇವರು ದೇಶ ಪರವಾಗಿ ಕೆಲಸ ಮಾಡೋದನ್ನ ವಿರೋಧಿಸುವಂತ ಸರ್ಕಾರ ಈಗಿನ ಕಾಂಗ್ರೆಸ್ ಸರ್ಕಾರ ಆಗಿದೆ. ಅಂತವರು ಎಲ್ಲಿ ಒಬ್ಬ ಹತ್ಯೆ ಆದ್ರೆ ಅದೊಂದು ಮಾನವ ಕುಲಕ್ಕೆ ಒಂದು ದೊಡ್ಡ ಹ್ಯೂಮನ್ ರೈಟ್ಸ್ ಬಗ್ಗೆ ಮಾತಾಡೋರು ಇವ್ರು ಮಾತಾಡೋರು ಅದು ವಿರೋಧ ಮಾಡ್ಲೇಬೇಕಾಗಿತ್ತು. ಆದ್ರೆ ಒಬ್ಬ ವ್ಯಕ್ತಿ ಕೂಡ ಅದ್ರ ವಿರೋಧ ಮಾತಾಡಿಲ್ಲ ಅಂದ್ರ ಅವ್ರ ನಿಲುವನ್ನು ನಾವು ಹೇಳೋದಿಲ್ಲ, ಜನರ ತಿಳ್ಕೊಂಡ್ಬಿಡುತ್ತೆ. ಇದು ನಿಮಗ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಪರ ನೀವು ಕೇಳಿದ್ರಿ, ಅವರೊಂದು ಕಳವಳ ವ್ಯಕ್ತಪಡಿಸಿದ್ರೆ ಯಾವ ಕಾರಣಕ್ಕಾಗಿ ಏನು ತಮ್ಗೆ ಗೊತ್ತಿರ್ಬೋದು. ಪೆಹಲ್ಗಾಮ್ ದಾಳಿ ಆಯ್ತು ಮೊನ್ನೆ, ಹೌದು, ಅಲ್ಲಿ ಯಾರು ಹೊಡೆದ್ರು ಇಸ್ಲಾಂ ಜಿಹಾದಿಗಳ ಹಿಂದೂ ಅಂತ ಟಾರ್ಗೆಟ್ ಮಾಡಿ ಹೊಡೆದ್ರ. ಅವಾಗ ಮೋದಿ ಅವರು ಡಿಸಿಷನ್ ತಗೊಂಡ್ರು ಯುದ್ಧ ಮಾಡ್ಬೇಕಂತೀವಿ. ಅವಾಗ ಇದೇ ನಮ್ಮ ಮುಖ್ಯಮಂತ್ರಿ ಅವರು ಮಾತು ಸಂದೇಶ ಕಳಿಸ್ತಾರ, ಇಲ್ಲಿ ಯುದ್ಧ ಮಾಡಬೇಡ್ರಿ, ಗಾಂಧೀಜಿಯವ್ರದ ತತ್ವ ಪಾಲನೆ ಮಾಡ್ರಿ ಅಂದ್ರೆ ಅರ್ಥೇನ. ಅದ್ರ ಮತ್ ಇವಾಗ ಬರಲ್ಲಪ್ಪ ನಮಗೂ ಒಂದು ಅಂದ್ರೆ ಮನಸ್ಸಿಗೆ ನೋಯ್ತು. ಇವತ್ತು ಬರ್ಬೇಕಾಗಿತ್ತ, ಇಲ್ಲ ಯಾಕೆ ದಲಿತ ಅಮಾಯಕ ಹಿಂದೂ ಯಾಕೆ ಬಂದಿರಪ್ಪ ಬರ್ಬೇಕಾಗಿತ್ತು, ಯಾಕೆ ಬರಲ್ಲ ಗೊತ್ತಿಲ್ಲ. ಗಾಂಧಿ ತತ್ವಗಳನ್ನ ಕಾಂಗ್ರೆಸ್ ಹೇಳ್ತದೆ. ಅದೇ ಗಾಂಧಿ ತತ್ವಗಳನ್ನ ನೋಡಿದ್ವಿ ಸಂವಿಧಾನದಲ್ಲಿ. ಅವ್ರ ಆಶೆ ಪಾಲಿಸಿದ್ರೆ ಈಗ ತರುವಂತ 596 ಮದ್ಯ ಅಂಗಡಿಗಳನ್ನ ಜಾರಿಗೆ ತರ್ತಾ ಇದೆ. ಮತ್ ಗಾಂಧಿ ವಿಚಾರಧಾರೆ ಆಗಿದ್ರೆ ಅದನ್ನೇ ಜಾರಿಗೆ ತರ್ತಿದ್ರು. ಹೇಳಲಿಕ್ಕೆ ಗಾಂಧಿ ನಮ್ಮಲ್ಲಿ ಏನಾಗಿದೆ ಅಂದ್ರೆ ಅಂಬೇಡ್ಕರ್ ಮತ್ತು ಗಾಂಧಿ ಹೆಸರನ್ನ ಕೆಲವೊಂದು ಬಳಕೆ ಮಾಡ್ಕೋತಾರ ಅಷ್ಟೇ ವಿನಃ ಅವರ ಒಂದು ಹೇಳಿಕೊಟ್ಟಂತ ದಾರಿಯಲ್ಲಿ ನಡೀತಾ ಇಲ್ಲ. ಸರ್, ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂದೂ ಮಾರಣ ಹೋಮ ನಿಲ್ಲದೆ ಹೋದರೆ ಮುಂದೇನು? ಇವಾಗ ಸದ್ಯ ನಮ್ಮ ದೇಶದಲ್ಲಿ ಇರ್ತಕ್ಕಂತಹ 1 ಕೋಟಿಗೂ ಅಧಿಕ ಬಾಂಗ್ಲಾದೇಶ ಪ್ರಜೆಗಳಿದ್ದಾರೆ. ನಮ್ಮ ಗಮನಕ್ಕಿರೋದು ಇದೇ ರೀತಿ ವರ್ಷಕೊಂತ ಇವ್ರು ಹೊರಟ್ರೆ ಅಂತಂದ್ರೆ ಇಲ್ಲಿ ಇರ್ತಕ್ಕಂಥ ಬಾಂಗ್ಲಾದೇಶಿಗಳನ್ನ ನಾವು ಹೊಡಿಬೇಕಾಗುತ್ತೆ. ಅದೇ ರೀತಿ ಹೊಡಿಬೇಕಾಗುತ್ತೆ, ಯಾವುದೇ ಮುಲಾಜಿಲ್ಲ, ಅದೇನ್ ಬೇಕಾದಲ್ಲಿ. ಯಾಕೆ ನಮಗೂ ಹೊಟ್ಟೆಲಿ ತಾಪಾಗ್ತಾ ಇದೆ ಅಲ್ರಿ, ಅಮಾಯಕರು ಕೊಡ್ತಾ ಇದ್ದಾರೆ ಅವರು. ಇಲ್ಲ ಆ ವ್ಯಕ್ತಿ ಒಂದ್ ಸಂಘಟನೆ ಮಾಡ್ತಾ ಇದ್ದಾನ, ಅದು ಬೇರೆ ವಿಷಯ. ಅವನು ಹಿಂದೂಗಳು ಜಗಳ ಮಾಡಿಲ್ಲ ಅಲ್ರಿ, ದುಡ್ಕೊಂತಿನಂತ ವ್ಯಕ್ತಿನ ಆ ರೀತಿ ಕೊಂದ್ರೆ ನಮ್ಗೆ ಹೊಟ್ಟೆಲಿ ಬೆಂಕಿ ಬೀಳಲ್ವಾ? ಹಿಂದೂ ಒಂದ್ ಹೇಳ್ತೀನಿ, ಜಗತ್ತಿನಲ್ಲಿರ್ತಕ್ಕಂಥ ಯಾವುದೇ ಹಿಂದೂ ತೊಂದರೆ ಆದ್ರೂ ನಮ್ಮ ದೇಶದ ಹಿಂದೂ ಸಂಘಟಕರು ಇನ್ನು ಮೇಲೆ ಸುಮ್ಮನೆ ಕೊಂಡು ಮಾತೇ ಇಲ್ಲ. ಅದಕ್ಕೆ ನಾವು ಮೋದಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊತಾ ಇದೀವಿ, ಇಲ್ಲಿರ್ತಕ್ಕಂಥ ಬಾಂಗ್ಲಾದೇಶ ದೇಶಗಳನ್ನ 1 ಕೋಟಿಗೂ ಅಧಿಕ ಹೊರಗಾಕ್ರಿ. ಅಲ್ಲಿರ್ತಕ್ಕಂಥ ಹಿಂದೂಗಳು ತಗೊಂಡ್ಬಂದು ಇಟ್ಟುವರಿ, ನಿಮ್ಗೆ ಇಟ್ಟುವರಿ, ನೀವು ತಲೆ ವ್ಯವಸ್ಥೆ ಮಾಡ್ರಿ, ಅವ್ರು ಸಾಕು ವ್ಯವಸ್ಥೆ ನಾ ಮಾಡ್ತೇವೆ. ನಮ್ಮ ದೇಶದಾಗ ಇರ್ತಕ್ಕಂಥ ಎಲ್ಲ ಹಿಂದೂ ಸಂಘಟನೆ ನಾ ಸಾಕ್ತೀವಿ, ಅವರು ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತ ಹಿಂದೂಗಳು ನಾ ಸಾಕ್ತೀವಿ, ನಮ್ಮ ಅಂತ ಬಂದ್ರೆ ನಾ ಸಾಕ್ತೀವಿ. ಅವರು ನೀವು ಬರೀ ಅವ್ರು ಕರ್ಸೋ ವ್ಯವಸ್ಥೆ ಮಾಡ್ರಿ, ಅದು ಅದರಾಗಿದ್ರಿ ನಿಮ್ ಕಡೆ ಕರ್ಸ್ರಿ, ಅದು ಮುಂದೆ ನೋಡ್ಕೋತೇವೆ ಅವರು. ಸರ್, ಇದಕ್ಕೆ ಲೀಗಲ್ ಆಗಿ ಯಾವ ಅಡಚಣೆಗಳು ಬರ್ಬೋದು? ಅಲ್ಲಿ ಹಿಂದೂಗಳನ್ನ ಕರ್ಕೊಂಡ್ ಬರ್ತಾ ಹೋಗ್ಬಿಟ್ರಿ, ಈಗ ನಾವು ಏನೇ ಮಾಡಿದ್ರು ಕೂಡ, ನಾವು ಹಿಂದೂ ಸಂಘಟನೆಗಳು ಏನೋ ಹೋರಾಟ ಮಾಡಿದ್ರು ಕೂಡ ನಮ್ಮ ಸಂವಿಧಾನವನ್ನು ಹೆಚ್ಚಾಗಿ ಗೌರವಿಸ್ತೀವಿ. ನಾವು ಕೇಂದ್ರ ಸರ್ಕಾರ ನಿರ್ಧಾರಗಳನ್ನ ಪಾಲಿಸ್ತೀವಿ. ನಮ್ಮಲ್ಲಿ ಕೆಲವೊಂದಿಷ್ಟ ಇರ್ತದೆ, ಏನಂದ್ರ ಶಿಟ್ಟು ಬರ್ತದ. ಇದೇ ರವಿ ಅವ್ರು ಹೇಳಿದಂಗ ಅಲ್ಲಿ ಹಿಂದೂ ಹತ್ಯೆ ಆದ್ರೆ ನಮ್ಮ ಅಂತಮ್ಮ ಹತ್ಯೆ ಆದಂಗ ಅಂತ ನಮ್ಗೆ ಅನಿಸ್ತದ. ಆದ್ರೂ ಕೂಡ ನಾವು ಸರ್ಕಾರದ ನಿಲುವನ್ನು ದಾಟಿ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ. ಯಾಕಂದ್ರೆ ನಮ್ಮ ಕೇಂದ್ರ ಸರ್ಕಾರ, ವಿಶ್ವಸಂಸ್ಥೆ ಹೀಗೆ ಅಂದಿದ್ದ ಅಷ್ಟೆಲ್ಲ ಮಾಡಿ ತೋರಿಸ್ತಾರ. ಮೊನ್ನೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕರೆ ಕೊಟ್ಟಿದ್ದಕ್ಕೆ ಬಾರ್ಡರ್ ಲೈನ್ ದಲ್ಲಿ, ಬಾಂಗ್ಲಾ ಬಾರ್ಡರ್ ದಲ್ಲಿ ಕಾರ್ಯಕರ್ತರು, ಹೆಣ್ಮಕ್ಳು ಹಿಡಿದ ಕಾರ್ಯಕರ್ತರು ಹೋಗಿದ್ದನ್ನು ನೋಡ್ತೇವೆ. ಹೋಗಿದ್ರು, ಕೇವಲ ಹೇಳೋದೆಲ್ಲ ಮಾಡ್ಲಿಕ್ಕೆ ತಯಾರಿದಾರ. ಆದ್ರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೊಂದು ನ್ಯಾಯ ಪಾಲನೆ ಮಾಡ್ಬೇಕಲ್ಲ, ಆ ಪಾಲನೆ ನ್ಯಾಯಕ್ಕೂ ಕೂಡ ಅಷ್ಟೇ ಗೌರವ ಕೊಡ್ತಾರ. ಒಂದ್ ವೇಳೆ ನಾವೇ ನಿರ್ಧಾರ ತಗೋದಾತಂದ್ರ ಅದಾಗ್ತದೆ. ಆದ್ರೆ ಯಾಕಂದ್ರೆ ಅದಕ್ಕಿಂತ ಮುಂಚೆ ನಮ್ಮ ಹಿಂದೂಗಳಾಗಿರ್ಬೋದು, ಸ್ವಲ್ಪ ಎಲ್ಲ ಬುದ್ಧಿಜೀವಿಗಳು ಅನ್ಕೊಂಡವ್ರು ವಿಚಾರ ಮಾಡ್ಬೋದು. ಕೆಲವೊಂದು ಪ್ರಮುಖ ರಾಷ್ಟ್ರಗಳ ಹೆಸರು ಅಷ್ಟೇ ಹೇಳ್ತೀನಿ. ಎಲ್ಲೆಲ್ಲಿ ಈ ಮೂಲತಃ
ಅಲ್ಲಿ ಅವರಿಗೆ ಆಶ್ರಯ, ಇಸ್ಲಾಂದವರಿಗೆ ಆಶ್ರಯ ಕೊಟ್ಟಾರ. ಇವತ್ತ ಇಸ್ಲಾಂ ರಾಷ್ಟ್ರಗಳಾಗಿ ಉಳಿದಿಲ್ಲ. ಉದಾಹರಣೆಗೆ ಈಜಿಪ್ಟ್ ಇರ್ಬೋದು, ಅಲ್ಲಿ ಇದ್ದಂಥ ಪ್ರಾಚೀನ ಧರ್ಮ ಕ್ರೈಸ್ತರದಿದ್ದಂಥ ಈಗ 7ನೇ ಶತಮಾನದಲ್ಲಿ ಏನಾಯ್ತು, ಇಸ್ಲಾಂ ಆಯ್ತು, ಇರಾನ್ ಆಯ್ತು, ಸಿರಿಯಾ ಆಯ್ತು, ಇರಾಕ್ ಆಯ್ತು, ಟರ್ಕಿ, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್ ಇರ್ಬೋದು, ಆಮೇಲೆ ಇಂಡೋನೇಷ್ಯಾ, ಮಲೇಷಿಯಾ, ಸ್ಪೇನ್, ಇವನ್ನೆಲ್ಲ ಈ ಥರ ಇತಿಹಾಸ ನೋಡಿದ್ರೆ ಮೂಲತಃ ಇವರಿಗೆ ಆಶ್ರಯ ಕೊಟ್ಟಿದ್ದ ಪರಿಣಾಮ ಇವತ್ತು ಸಂಪೂರ್ಣವಾಗಿ ಏನಾಗ್ಯಾವ, ಇಸ್ಲಾಂ ರಾಷ್ಟ್ರ ಆಗಿದಾವ. ಹಂಗ ನಾವು ನನ್ನ ಒಂದು ಆಗ್ರಹ, ಧರ್ಮ 1947ರಲ್ಲಿ ಧರ್ಮದ ಆಧಾರ ಮೇಲೆ ವಿಭಾಗ ಆತಂದ್ರ ಭಾರತಕ್ಕೂ ಧರ್ಮದ ಮೇಲೆ ಘೋಷಣೆ ಮಾಡಬೇಕಿತ್ತು. ಘೋಷಣೆ ಮಾಡದೇ ಇದ್ರು ಕೂಡ ಇಲ್ಲ. ಅವಾಗಿನ ಒಂದು ಸರ್ ಏನಂತೀರ ನೀವು, ಐತಿಹಾಸಿಕ ಇದನ್ನ ನಿಲುವನ್ನ ತಗೊಂಡು ಹೋಗ್ತಾ ಇದ್ರೆ ಅವಾಗಿನ ಒಂದು ಪ್ರತಿಯೊಬ್ಬ ಕಾಂಗ್ರೆಸ್ ಲೀಡರ್ಸ್ ಆಗ್ಲಿ ಎಲ್ಲರೂ ಆಗ್ಲಿ ನಮ್ಮ ದೇಶವನ್ನ ಸೆಕ್ಯುಲರ್ ಆಗಿ ಕಟ್ಟಬೇಕು, ಧರ್ಮದ ಆಧಾರ ಮೇಲೆ ಕಟ್ತಾ ಹೋಗ್ಬಿಟ್ರೆ ದೇಶ ಏಳ್ಗೆ ಆಗಲ್ಲ, ಉನ್ನತಿ ಹೊಂದಲ್ಲ. ಈಗ ಸೆಕ್ಯುಲರ್ ಅವ್ರು ವಿಚಾರ ಮಾಡಿ ನೀವು ಸೆಕ್ಯುಲರ್ ಪದವನ್ನು ಬಳಸಿದ್ರಿ. ಸೆಕ್ಯುಲರ್ ಪದ ಬಂದಿದ್ದೆ ಯಾವಾಗ ಸರ್? ಆಫ್ಟರ್ ಅಮೆಂಡ್ಮೆಂಟ್ ಅದನ್ನ ಅದಲ್ಲ ನೀವು ಒಪ್ಕೋತೀರ, ನಾವೆಲ್ಲರೂ ತಿಳ್ಕೊಬೇಕಾಗಿದೆ. ಸೆಕ್ಯುಲರ್ ಪದನೇ ಬಂದಿದ್ದು 1900 ಎಮರ್ಜೆನ್ಸಿ ಟೈಮ್ನಲ್ಲಿ. ಅಮೆಂಡ್ಮೆಂಟ್ ಏನಾಯ್ತು, ಆ ಎಮರ್ಜೆನ್ಸಿ ಒಂದು ಅಸಂವಿಧಾನಿಕ ಅಂತ ಇವತ್ತು ಹೋರಾಟ ನಡೆದ. ಆ ಎಮರ್ಜೆನ್ಸಿ ತನ್ನಂತ ಕಾಯ್ದೆಗಳನ್ನೆಲ್ಲ ತೆಗೆದು ಹಾಕಿದ್ರೆ ಈ ಜಾತ್ಯಾತೀತ ಪದ ಹೋಗ್ತದೆ. ಅದಲ್ಲದೆ ಇದನ್ನ ಬಿಟ್ಟೆ ನಾವು ವಿಚಾರ ಮಾಡ್ಬೇಕಾಗಿದ್ದು ಮೂಲತಃ ನಮ್ಮ ದೇಶದ 1947ರಲ್ಲಿ ಪಾಕಿಸ್ತಾನ ವಿಭಾಗ ಆಯ್ತು, ಈ ಪೂರ್ವ ಪಾಕಿಸ್ತಾನ ಬಾಂಗ್ಲಾ ವಿಭಾಗ ಐತಲ್ಲ, ಅಲ್ಲಿ ಸಂಪೂರ್ಣವಾಗಿ ಅಲ್ಲೂ ಕೆಲವೊಂದಿಷ್ಟು ಹಿಂದೂಗಳಿದ್ರು. ಆದ್ರೆ 47ರಲ್ಲಿ 2025 ಡಾಟಾ ತೆಗೆದ್ರೆ ಹಿಂದೂಗಳ ಸಂಖ್ಯೆ ಏನಾಯ್ತು, ಕಡಿಮೆ ಆಗ್ತಾ ಇದೆ. ಅದೇ ಭಾರತ ಬಾಂಗ್ಲಾದೇಶದಲ್ಲಿ ಅಂದ್ರೆ ಪೂರ್ವ ಪಾಕಿಸ್ತಾನ ಬಾಂಗ್ಲಾದೇಶದಲ್ಲಿ 13ರಿಂದ 14% ಹಿಂದೂಗಳಿದ್ರು. ಇವಾಗ 6ರಿಂದ 7%. ಈಗ ನೀವೇ ಹೇಳ ಅಂಕೆ ಎಷ್ಟು ಹೋದ್ರೆ ಎರಡು ಕಡೆ ಬಾಂಗ್ಲಾದಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳ ಸಂಖ್ಯೆ ಕಡಿಮೆ ಆಗಿದೆ, ಅದೇ ನಮ್ಮ ಭಾರತದಲ್ಲಿ ಆಗ್ಲಿಲ್ಲ. ಇವತ್ತಿಗೂ ಹೇಳ್ತೀರಿ, ಹಿಂದೂ ರಾಷ್ಟ್ರ ಘೋಷಣೆ ಆದ್ರೆ ಎಲ್ಲರೂ ಸುರಕ್ಷಿತ ಇರ್ತಾರ. ಆದ್ರೆ ಘೋಷಣೆ ಆಗದೇ ಇದ್ರೆ ಈ ಮೈನಾರಿಟಿ ಅಂತ ಸಂವಿಧಾನದಲ್ಲಿ ಎಲ್ಲೂ ಹೇಳದೇ ಇರುವಂತ ಈ ಮೈನಾರಿಟಿ ಪದ ಅನ್ನ ಬಳಸ್ಕೊಂಡು ಇವತ್ತು ಭಾರತದಲ್ಲಿರೋ 9 ರಾಜ್ಯಗಳಲ್ಲಿ ಹಿಂದೂ ಮೈನಾರಿಟಿ ಆಗಿದ್ದಾರೆ. ಅದನ್ನು ನಾವು ವಿಚಾರ ಮಾಡ್ಬೇಕಾಗ್ತದೆ. ಸರ್, ಲಾಸ್ಟ್ ಪ್ರಶ್ನೆ ಅದನ್ನೊಂದು, ನಿಜಕ್ಕೂ ಹಿಂದೂ ಒಬ್ಬ ಮೈನಾರಿಟಿನ? ಹೌದು. ಯಾಕಂದ್ರೆ ಇಂಥ ನಾವು ಸಂವಿಧಾನ ಐತಂತ ಹೇಳ್ತೀವಿ, ಎಲ್ಲ ಹೇಳ್ತೀವಿ, ಆದ್ರೂ ಕೂಡ ಹಿಂದೂ ಇವತ್ತು ಮೈನಾರಿಟಿ ಆಗಿದೆ. ಯಾಕಂದ್ರೆ ಇಲ್ಲಿ ಕೆಲವೊಂದು ಕಾಯ್ದೆಗಳನ್ನ ನಾವು ವಿಚಾರ ಮಾಡಿದ್ರೆ ಕೆಲವೊಂದು ಕಾಯ್ದೆ ಪರವಾನಗಿ, ಈ ಮದರಸ ಶಿಕ್ಷಣ ಎಲ್ಲೂ ಪರವಾನಗಿ ಇಲ್ಲ. ಪರವಾನಗಿ ಇಲ್ಲದಂತ ಮದರಸ ಶಿಕ್ಷಣ ಇವತ್ತು ಎಲ್ಲಾ ಕಡೆ ನಡೀತಾ ಇದೆ. ಸಂವಿಧಾನದಲ್ಲಿ ಧಾರ್ಮಿಕ ಹಕ್ಕನ್ನ 25ರಿಂದ 30ನೇ ವಿಧಿವರೆಗೆ ಕೊಟ್ಟಿದ್ದಾರೆ. ಆದ್ರೆ ಎಲ್ಲಿ ಅವ್ರಿಗೆ ಅಲ್ಪಸಂಖ್ಯಾತರು ಒಂದು ಶೈಕ್ಷಣಿಕ ಸಂಸ್ಥೆಗಳನ್ನು ಕಟ್ಟಬಹುದು ಅಂತ ಹೇಳಿದ್ದಾರೆ. ಆದ್ರೆ ಮದರಸ ಶಿಕ್ಷಣ ಕೊಡಬೇಕಂತ ಎಲ್ಲೂ ಹೇಳಿಲ್ಲ ಸಂವಿಧಾನದಲ್ಲಿ. ಹೌದು, ಅದನ್ನ ನಾವು ವಿಚಾರ ಮಾಡಿ ಈ ಮದರಸ ಶಿಕ್ಷಣಗಳನ್ನ ತುರ್ತಾಂತವಾಗಿ ಬಂದ್ ಮಾಡಬೇಕು. ಯಾಕಂದ್ರೆ ನಾವು ಎಷ್ಟೋ ಉದಾಹರಣೆಗಳು ಸಿಕ್ಕಾವ ಮದರಸ ಶಿಕ್ಷಣದಲ್ಲಿ ಏನ್ ರೀತಿ ಕಲಿಸ್ತಾ ಇದ್ದಾರೆ ಅಂತ. ಒಂದು ನಮ್ಮ ಒಂದು ಭಾರತೀಯ ರಾಷ್ಟ್ರ ಗೀತೆಯನ್ನ ಹಾಡ್ಲಿಕ್ಕೆ ಒಂದು ಇಲ್ಲ ಅಂತಾರ, ಭಾರತ ಮಾತಾ ಕಿ ಜೈ ಇಲ್ಲ ಅಂತಾರ. ಕೆಲವೊಂದು ಕಾಂಗ್ರೆಸ್ ಮುಖಂಡರು ನೋಡ್ತಾ ಇದೀವಿ ನಾವು, ನೀವು ಕಾಲ್ಪನಿಕ ಭಾರತ ಮಾತೆಯನ್ನು ಪೂಜೆ ಮಾಡೋದಂತಾರ. ಯಾಕಂದ್ರೆ ನಮ್ಗೆ ಸನಾತನ ಹಿಂದೂ ಧರ್ಮದ ಬಗ್ಗೆ ಗೊತ್ತಿಲ್ಲದಂತ ನಾವು ಒಂದು ಮಣ್ಣಿನೊಳಗು ಒಂದು ಕಲ್ಲಿನಲ್ಲಿ ಪ್ರತಿ ಪ್ರಾಣಿ ಪಕ್ಷಿಯಲ್ಲಿ ನಾವು ಒಂದು ದೇವತೆಯನ್ನು ಕಾಣುವಾಗ ಅಖಂಡ ನನ್ನ ದೇಶವನ್ನು ನನ್ನ ತಾಯಿಗೆ ಸಮಾನವಾಗಿ ನಾವು ಪೂಜಿಸ್ತೀವಲ್ಲ, ಅದನ್ನು ವಿರೋಧ ಮಾಡೋದ್ರ ಮನಸ್ಥಿತಿಗೆ ನಾವು ಅವ್ರಿಗೆ ತಿಳಿಸಿ ಹೇಳಕ್ ತಿದ್ದಕ್ಕಂದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಪರ್ಯಾಯವಾಗಿ ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಸಂಪೂರ್ಣವಾಗಿ ನಮ್ಮ ಕೆಲವೊಂದು ಪ್ರಮುಖರು ಹೇಳ್ತಾರೆ, ಭಾರತನ ಹಿಂದೂ ರಾಷ್ಟ್ರ ಘೋಷಣೆ ಮಾಡೋದಲ್ಲ, ಹಿಂದೂ ರಾಷ್ಟ್ರ ಅದೇ ಘೋಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತಾರ. ಆದ್ರೆ ಯಾರು ಸಂವಿಧಾನಿಕವಾಗಿ ಏನು ಮಾತಾಡ್ತಾರೋ ಆ ಸಂವಿಧಾನಿಕವಾಗಿ ಮಾತಾಡೋರಿಗೆ ಇದು ಹಿಂದೂ ರಾಷ್ಟ್ರ ಘೋಷಣೆ ಆಗ್ಲೇಬೇಕಂತೇಳಿ ನಮ್ದು ಸರ್. ಒಂದೇನಪ್ಪಾ ಅಂದ್ರೆ ಟೈಮ್ ಇಸ್ ರನ್ನಿಂಗ್ ಔಟ್. ಸೊ ಅದಕ್ಕೆ ನಾನು ಏನ್ ಹೇಳ್ತಾ ಇದ್ದೀನಿ, ತಮ್ಮ ಒಂದು ಲಾಸ್ಟ್ ಮಾತುಗಳನ್ನ ಇಬ್ರು ಕನ್ಕ್ಲೂಡ್ ಮಾಡ್ಬಿಡಿ ಸರ್. ರವಿ ಸರ್, ಫಸ್ಟ್ ನೀವು ತಮ್ಮ ಒಂದು ಲಾಸ್ಟ್ ಒಂದು ಕನ್ಕ್ಲೂಡ್ ಅಂದ್ರೆ ಈ ಒಂದು ಇವತ್ತಿನ ಒಂದು ಚರ್ಚೆ ಕುರಿತಾಗಿ ತಮ್ಮ ಒಂದು ನಿಲುವೇನು, ಶ್ರೀರಾಮ ಸೇನೆಯ ನಿಲುವೇನು? ಅದೇ ಹೇಳ್ತಾ ಇದೀನಲ್ಲ, ಇವತ್ತು ಹಿಂದೂ ಜಗತ್ತಿನಂತೆ ಎಲ್ಲಾದ್ರೂ ಹಿಂದೂ ತೊಂದರೆ ಆದ್ರೆ ನಾವು ಎಲ್ಲ ಸಂಘಟಕರು ಕೂಡುವಂತ ವ್ಯವಸ್ಥೆ ಇವಾಗ ವಿಚಾರ ಮಾಡಿದೀವಿ. ಇನ್ನು ಸರ್ಕಾರಗಳ ಮೇಲೆ ಆಗಲಿ ರಾಜಕಾರಣಿಗಳ ಮೇಲೆ ಡಿಪೆಂಡ್ ಆಗುವಂತ
ಮಾತೇ ಇಲ್ಲ. ಯಾಕಂತಂದ್ರೆ ನೀವು ಅವಾಗಲೇ ಹೇಳಿದ್ರಿ ನಮ್ಮ ರಾಜ್ಯದಾಗ ಕೆಲವೊಂದಷ್ಟು ಈಗ ರಾಜಕಾರಣಿಗಳು ಒಂದು ವಿಷಯ ಹೇಳ್ತಾನೆ ಈ ಸಂದರ್ಭದಾಗ. ಏನಪ್ಪಾ ವಿಷಯ ಅಂತಂದ್ರ, ನೀವು ಏನು ಉಲ್ಲೇಖ ಮಾಡಕ್ ಹೊಂಟಿಲ್ಲ ನಿಮ್ ವೋಟ್ ಬ್ಯಾಂಕ್ಗೋಸ್ಕರ. ಇದೇ ರಾಜ್ಯದಾಗ DJ ಹಳ್ಳಿ KJ ಹಳ್ಳಿ ಘಟನೆ ಐತೆ, ಗೊತ್ತಿರ್ಬೇಕು ನಮಗ. ಅಲ್ಲಿ ಇರ್ತಕ್ಕಂತಹ ದಲಿತ ಶಾಸಕರ ಮನೆಗೆ ಬೆಂಕಿ ಹಚ್ಚಿದ್ರೆ ನಾವು ನೋಡಿದೀವಿ. ವಿಚಾರ ಮಾಡ್ರಿ, ನೀವು ಅವ್ರನ್ನ ಉಲ್ಲೇಖ ಮಾಡತ್ತೀರಿ, ಅಲ್ಪಸಂಖ್ಯಾತ ಉಲ್ಲೇಖ ಮಾಡತ್ತೀರಿ, ಮಾಡ್ರ ಬೇಡ ಇಲ್ಲ, ನೀವು ವೋಟ್ ಬ್ಯಾಂಕ್ ಉಲ್ಲೇಖ ಮಾಡತ್ತೀರಿ ಮಾಡ್ರಿ. ಬಟ್ ನೀವು ಹಿಂದೂ ಅನ್ನೋ ತಲೆ ಹಾಕೊಂಡು ಮಾಡ್ರಿ. ಯಾಕಪ್ಪ ಅಂದ್ರೆ ಅವ್ರು ಇನ್ನೂ ಸ್ವಲ್ಪ ನಮ್ಮ ದೇಶದ ಬಹುಸಂಖ್ಯಾತ ಆದಪ್ಪ, ನೀವು ಅವ್ರಿಗೆ ಹಿಂದೂನ ನಾಳೆ ನಿಮ್ಮ ಮನೇಲಿ ಹೊಕ್ಕಾಗ ನಾವು ಇದನ್ನ ವಿಚಾರ ಮಾಡಿ. ಸರ್ ಇದಕ್ಕೆ ತಾವೇನು ಹೇಳ್ತೀರಿ ಸರ್? ನಾವು ಸಂವಿಧಾನಿಕವಾಗಿ ಕೆಲವೊಂದು ಕಾಯ್ದೆಗಳನ್ನು ಅವ್ರಿಗೆ ಏನ ಈ NGOಗಳ ಮೂಲಕ ಏನು ಫಂಡಿಂಗ್ ಅಂತೂ ಆಗ್ತಾ ಇದಾವ. ವಿಶ್ವದಲ್ಲಿ ಬೇರೆ ಬೇರೆ ಏನು ಮತಾಂಧರು ಏನದಾರಲ್ಲ, ಈ ಭಯೋತ್ಪಾದನೆ ಮತ್ತೆ ವಿಶ್ವಗುರು ಆಗುವಂತ ಭಾರತನ ತಡೆಗಟ್ಟಲಿಕ್ಕೆ ಏನು ಮಾಡ್ತಾ ಇದಾರಲ್ಲ, ಕೆಲವೊಂದು ಆಕ್ಟ್ ಫಾರಿನ್ ಕಾಂಟ್ರಿಬ್ಯೂಷನ್ ಆಕ್ಟ್ 2010 ಬರ್ತದ, ದ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ 2002 ಅದ, ದ ಬ್ಲ್ಯಾಕ್ ಮನಿ ಅಂಡ್ ಇಂಪೋಸಿಷನ್ ಆಕ್ಟ್ 2015 ಅದ, ದ ಪ್ರೊಹಿಬಿಷನ್ ಆಫ್ ಬೇನಾಮಿ ಪ್ರಾಪರ್ಟಿ ಆಕ್ಟ್ 1988 ಅದ. ಅದ್ರ ಜೊತೆಗೆ ಕೊನೆಯದಾಗಿ ಕೆಲವೊಂದು ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ 1949 ಅದ. ಇಂಥ ಆಕ್ಟ್ ಗಳನ್ನ ತೆಗೆದು ಹಾಕುವ ಮೂಲಕ ಈ ಏನು ಬೇನಾಮಿ ಅಂದ್ರೆ ಬೇರೆ ವಿದೇಶಗಳಿಂದ ಇವ್ರಿಗೆ ಫಂಡಿಂಗ್ ಆಗ್ತಾ ಇದೆಯಲ್ಲ, ಕೋಮು ಗಲಭೆಗಳನ್ನ ಸೃಷ್ಟಿ ಮಾಡುವಂತವ್ರಿಗೆ, ಇಂಥ ದೇಶದ್ರೋಹಿ ಕೆಲಸಗಳನ್ನ ಮಾಡ್ಲಿಕ್ಕೆ ಇವ್ರಿಗೆ ಫಂಡಿಂಗ್ ಬರ್ತಾ ಇದೆಯಲ್ಲ, ಈ ಧರ್ಮದ ಹೆಸರಿನಲ್ಲಿ ಜನರಿಗೆ ಅಮಲು ಇರಿಸಿ ಹಿಂದೂಗಳ ವಿರುದ್ಧ ಏನು ಷಡ್ಯಂತ್ರ ಮಾಡ್ತಾ ಇದಾರಲ್ಲ ಅಂತವ್ರು. ಯಾಕೆ ಬಹಳಷ್ಟು ಈಗ ಚಂಗೂರು ಬಾಬಾ ಅಂತ ಒಂದು ಉದಾಹರಣೆ ನೋಡಿರ್ಬೋದು. ಒಬ್ಬ ಮೌಲಾನಗ 500 ಕೋಟಿ ಗಟ್ಟಲೆ ಆಸ್ತಿ ಕನ್ವರ್ಷನ್ಗೆ ಏನು ಸಿಗಾತದಲ್ಲ ಅಂತ ಎಷ್ಟು ಚಂಗೂರು ಬಾಬಾಗಳು ಎಲ್ಲೆಲ್ಲಿದ್ದಾರೆ, ಪ್ರತಿ ತಾಲೂಕದಲ್ಲಿ ಇರ್ಬೋದು, ಜಿಲ್ಲೆಯಲ್ಲಿ ಇರ್ಬೋದು. ಇಂಥ ಇವರಿಗೆ ಬರುವಂತ ಈ ಹಣವನ್ನ ತಡಿಸ್ಲಿಕ್ಕೆ ಈಗ ನಾ ಏನ್ ಹೇಳಿದ ಈ ಕಾಯ್ದೆಗಳನ್ನ ಅವನ್ನ ತೆಗೆದು ಹಾಕುವ ಮೂಲಕ ಒಂದು ಕಟ್ಟುನಿಟ್ಟಾದ ಒಂದು ಕಾಯ್ದೆಗಳನ್ನ ಜಾರಿಗೆ ತರುವ ಮೂಲಕ ಮುಲಾಜಿಲ್ಲದೆ ಕೆಲವೊಂದು ಪ್ರಮುಖ ಕಾಯ್ದೆಗಳನ್ನ ಏನು ತೆಗೆದು ಹಾಕಿದ್ದಾರೆ. ಮೊದಲ ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನ ಬ್ಯಾನ್ ಮಾಡುವಲ್ಲಿ ಇದ್ದಂತ ಕಾಡಾ ಕಾಯ್ದೆ ಹಿಡ್ಕೊಂಡು ಕೆಲವು ಬಹಳಷ್ಟು ಕಾಯ್ದೆಗಳನ್ನ ಏನು ತೆಗೆದು ಹಾಕಿದ್ದಾರೆ ಕೇಂದ್ರ ಸರ್ಕಾರ, ಅವನ್ನ ಮತ್ತೆ ಜಾರಿಗೆ ತರುವ ಮೂಲಕ ಒಂದು ಸುಭದ್ರತೆಯನ್ನು ಕಾಪಾಡಬೇಕು. ಮತ್ತೆ ಅದೆಲ್ಲ ಕೂಡ ನಮ್ಮ ಹಿಂದೂ ಸಮಾಜದ ಬಾಂಧವರಿಗೆ ಕೇಳಿಕೊಳ್ಳೋದಂದ್ರ, ಸರ್ಕಾರ ಏನೋ ತಗೋತಿದ್ರು ಇಲ್ಲೋ ರಾಜಕೀಯ ನಿಲುವನ್ನ ಬಿಟ್ಟು ನಮ್ಮ ಕುಂಭಕರ್ಣ ನಿದ್ದೆಯಿಂದ ನಾವು ಎದ್ದು ನಾವೆಲ್ಲ ಹಿಂದೂ, ನಾವೆಲ್ಲ ಬಂಧು ಅನ್ನುವ ಮಂತ್ರದೊಂದಿಗೆ ನಾವು ಒಗ್ಗಟ್ಟಾಗಿದ್ರೆ ಯಾವ ಸರ್ಕಾರ ಕೂಡ ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಮ್ಮನ್ನು ಬಗ್ಸಕ್ಕಾಗೋದಿಲ್ಲ. ಅದ್ರ ಜೊತೆಗೆ ಬಗ್ಸಕ್ಕಾಗಲ್ಲ ಅಂದ್ರೆ ಅರ್ಥ ಈ ಏನ ಪಿತೂರಿ ಮಾಡತ್ತಾರಲ್ಲ, ಹಿಂದೂಗಳ ಹತ್ಯೆಯನ್ನು ಮಾಡತ್ತಾರಲ್ಲ, ಇಂಥ ಹತ್ಯೆಗಳ ಆಗುವುದಿಲ್ಲ. ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ನೋಡೋಣ ವೀಕ್ಷಕರೇ, ಯಾವ ರೀತಿಯಾದಂತಹ ಚರ್ಚೆ ಒಂದು ಎಂಡಿಗೆ ಬಂತು ಅಂತ ಹೇಳಿ. ಬಟ್ ಇಲ್ಲಿ ಅನಿಸೋದೇನಪ್ಪಾ ಅಂತಂತಂದ್ರೆ, ಯಶ್ ಯಾರೇ ಆಗ್ಲಿ ತಮ್ಮದೇ ಆದಂತಹ ಧರ್ಮದ ಮೇಲೆ ಒಂದು ಅಭಿಮಾನ ಇರುತ್ತೆ. ಬಟ್ ಇನ್ನೊಂದೇನಪ್ಪಾ ಅಂತಂದ್ರೆ, ಧರ್ಮ ಅಂದ್ರೆ ತಾಯಿ ಅನ್ನುವಂತಹ ಭಾರತೀಯ ಒಂದು ಏನಂತೀರ ನೀವು, ಈ ಒಂದು ಕಾಂಟಿನೆಂಟ್, ಒಂದು ಏಷ್ಯನ್ ಕಾಂಟಿನೆಂಟ್ ಅಲ್ಲಿ ತಾಯಿ ಮುಗಿಸ್ಬಿಡ್ತಾರೆ ಧರ್ಮ ಅನ್ನುವಂತಹ ಮಾತು. ಸೊ ನಾವು ನಮ್ಮ ತಾಯಿಯನ್ನ ಪ್ರೀತಿಸ್ತೀವಿ, ಗೌರವಿಸ್ತೀವಿ. ಅದೇ ರೀತಿ ಬೇರೆ ತಾಯಿಯವ್ರಿಗೂ ಕೂಡ ನಾವು ಗೌರವ ಕೊಡಲೇಬೇಕು. ಸೊ ಈ ಒಂದು ಮಾತನ್ನ ಹೇಳ್ತಾ, ತಮ್ಮ ಧರ್ಮದಲ್ಲಿ ಜಿಹಾದು ಅದು ಇದು ಅಂತ ಹೇಳಿ ಮಾತುಗಳು ಬರ್ತಾ ಇರುತ್ತೆ. ಬಟ್ ಅದನ್ನೆಲ್ಲ ಬದಿಗೊತ್ತಿ, ಜಿಹಾದ್ ಅಂದ್ರೆ ನಮ್ಮಲ್ಲಿರುವಂತಹ ಒಂದೇನಂದ್ರೆ ನಾವು ಕೆಟ್ಟ ವಿಚಾರಗಳ ವಿರುದ್ಧ ಜಿಹಾದ್ ಆಗ್ಬೇಕು. ಆಮೇಲೆ ನಮ್ಮ ಏನಂತಾರೆ ಮುಂಬರುವ ಪೀಳಿಗೆಗಳಿಗೆ ಒಳ್ಳೆಯದಾದಂತಹ ಎಜುಕೇಶನ್ ಸಿಗಬೇಕು. ಈ ಒಂದು ನಿಟ್ಟಿನಲ್ಲಿ ಹೋರಾಟ ಮಾಡಿದ್ರೆ ಓಕೆ. ಬಟ್ ನೀನು ಹಿಂದೂ, ನೀನು ಮುಸ್ಲಿಮು, ನೀನು ಸಿಕ್ಕು, ನೀನು ಇಸಾಯಿ, ನೀನು ಕ್ರೈಸ್ತ, ಅದು ಇದು ಅಂತ ಹೇಳಿ ಒಬ್ಬರನ್ನೊಬ್ಬರನ್ನು ಹತ್ಯೆ ಮಾಡೋದಿದೆಯಲ್ಲ, ಇದು ಮಾನವೀಯತೆಗೆ ಒಂದು ಕಪ್ಪು ಚುಕ್ಕಿ ಅನ್ನುವಂತಹ ಮಾತು ಕೂಡ ನಮ್ಮ H16 ನ್ಯೂಸ್ ಇವತ್ತು ವೀಕ್ಷಕರಿಗೆ ಹೇಳ ಬಯಸ್ತಾ ಇದೆ. ಸೊ ಇದಾಗಿತ್ತು ಇವತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ H16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ.